ಜಗತ್ತಿನ ನೋವುಗಳನ್ನ ಗಂಟಲಿಗೆ ಬಸಿದುಕೊಂಡು ಹಾಡಾಗಿಸುವ ಹರಕತೆ ಕವಿತೆ ಅಂತ ಹೇಳ್ತಾರೆ. ಕವಿ, ವಿಮರ್ಶಕ, ಶಿಕ್ಷಕ ಇನ್ನೆಲ್ಲ ಆಗಿರುವಂತ ನಾಗೇಶ್ ನಾಯಕ್ ಅವರು ಒಂದು ಕಾಲಕ್ಕೆ ಕಟ್ಟಡ ಕಾರ್ಮಿಕರು. ಸಣ್ಣ ತೂತು ಬರ್ತಾ ಇದ್ವು ಸಿಮೆಂಟ್ ಕಲಿಸಿ, ಅದು ಒಡೆದು ಅದೆಲ್ಲ ನೋವಾಗುವಾಗ ಅದನ್ನ ನೋಡಿ ನಮ್ಮ ಅಕ್ಕ, ಬೇಡಪ್ಪ ನೀ ಕೆಲಸ ಮಾಡೋದು ಇದನ್ನ ಬಂದ್ಬಿಡು, ನಾ ಹೆಂಗಾರ ಮಾಡಿ ಮುಂದಿನ ನಿನ್ನ ಓದಿಗೆ ಸಹಾಯ ಮಾಡ್ತೀನಿ. ಕಾವ್ಯ ನಿಮ್ಮನ್ನ ಸೆಳೆದಿದ್ದು ಹೇಗೆ ಸರ್? ಅವಾಗ ಕವಿತೆ ಅಂದ್ರೆ ನಮ್ಗೇನೂ ಅರ್ಥ ಆಗ್ತಿರ್ಲಿಲ್ಲ. ಅವನು ಕವಿತೆ, ಹೊಸ ಕವಿತೆ ಬರ್ದಿದ್ದಾನೆ, ಓದ್ತೀನಿ ನಮ್ಮ ಮುಂದೆ ಅಂದ್ರೆ ನಾವು ಯಾವಾಗ ಬಿಡಿಸ್ಕೊಂಡು ಹೋಗ್ತೀವೋ, ಏನು ಮಾಡ್ತಾನೋ ಅನ್ನುವಂಥ ರೀತಿ ಒಳಗೆ ಆಲೋಚನೆ ಮಾಡ್ತಿದ್ವಿ. ಬದುಕಿನ ಒಳಗಿನ ಅನುಭವಗಳಿದ್ವಲ್ಲ, ಕಷ್ಟಪಟ್ಟಿರ್ತಕ್ಕಂಥ ದಿನಗಳ ಅನುಭವಗಳು ಒಳಗೊಳಗೆ ಹೆಪ್ಪುಗಟ್ಟಿದ್ವೇನೋ, ಹೊರಗೆ ಬರ್ಲಿಕ್ಕೆ ಹಾದಿ ಕಾಯ್ತಾ ಇದ್ವು ಅಷ್ಟೇ. ತುಂಬಾ ಒಳ್ಳೆ ಕವಿಗಳು ಪುಸ್ತಕನೇ ಮಾಡೋದು ಬೇಡ ಅನ್ನೋ ನಿರ್ಧಾರಕ್ಕೆ ಬಂದ್ಬಿಡುತ್ತೆ. ಖಂಡಿತ. ಇದೆಲ್ಲ ನೋಡುವಾಗ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಹೆಸರಾಂತ ವಿಮರ್ಶಕರ ಮನೆ ಬಾಗಿಲಿಗೆ ಅವ್ರನ್ನ ಪ್ರಯತ್ನ, ಇದೊಂದು ಬೈದಾದ್ರೂ 4 ಸಾಲ ಬರೀರಿ ಸರ್ ಇದ್ರ ಬಗ್ಗೆ ಅಂತ ಗೋಗರ್ದಿದ್ದೀನಿ. ಯಾರೂ ಬರೀಲಿಲ್ಲ. ಸ್ನೇಹಿತರೆ, ಝೂಮಿಟ್ ಬುಕ್ ಬ್ರಹ್ಮ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಮ್ಮ ಜೊತೆ ಇರುವಂಥ ವ್ಯಕ್ತಿ, ಇವರು ಕವಿ, ಶಿಕ್ಷಕ, ವಿಮರ್ಶಕ. ಬದುಕಿನ ಕಟ್ಟುಪಾಡುಗಳು, ಕಷ್ಟಗಳು ಅದೆಲ್ಲದರ ಮಧ್ಯೆ ಕನ್ನಡ ಸಾಹಿತ್ಯ ಲೋಕದಲ್ಲಿ ತಮ್ಮದೇ ಆದಂಥ ಒಂದು ಅಸ್ತಿತ್ವ ಕಟ್ಕೊಂಡು ಇವತ್ತು 23ಕ್ಕೂ ಹೆಚ್ಚು ಪುಸ್ತಕ ಬರೆದಿರುವಂಥ ನಾಗೇಶ್ ಜೆ ನಾಯಕ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಸರ್, ನಿಮ್ಮ ಪರಿಚಯನ ಕೇಳ್ತಾ ಹೋಗ್ತಾ, ನಿಮ್ಮ ಪುಸ್ತಕಗಳನ್ನ ನೋಡ್ತಾ ನನಗೆ ತುಂಬ ಡಿಸ್ಟರ್ಬ್ ಆದ ವಿಷಯಗಳಿದೆ, ಮತ್ತು ಹೆಮ್ಮೆ ಅನಿಸಿದೆ. ಬದುಕನ್ನು ಹೇಗೆ ಕಟ್ಕೊಬೇಕು, ಮತ್ತು ಅಕ್ಷರ ಬದುಕನ್ನು ಹೇಗೆ ಬದಲಿಸುತ್ತೆ ಅನ್ನೋದಕ್ಕೆ ನೀವೊಂದು ಉದಾಹರಣೆ ಅಂತ ಅನ್ಕೊಬೋದು. ಏನೆಲ್ಲ ಆಗಿರುವಂಥ ಕವಿ, ವಿಮರ್ಶಕ, ಶಿಕ್ಷಕ ಇನ್ನೆಲ್ಲ ಆಗಿರುವಂಥ ನಾಗೇಶ್ ನಾಯಕ್ ಅವರು ಒಂದು ಕಾಲಕ್ಕೆ ಕಟ್ಟಡ ಕಾರ್ಮಿಕರು. ಹೌದು ಮೇಡಮ್. ಈ ಬದಲಾವಣೆ ಮತ್ತು ಆ ಬದುಕು ಹೇಗಿತ್ತು ಸರ್? ನನ್ನ ಮೊಟ್ಟ ಮೊದಲಿಗೆ ನನ್ನ ಬದುಕಿಗೆ ದೊಡ್ಡದಾದ ಧನ್ಯವಾದಗಳನ್ನು ಹೇಳಬೇಕು. ಯಾಕಂದರೆ ಆ ಬದುಕು ನನ್ನನ್ನು ಅಲ್ಲಿಂದ ಇಲ್ಲಿವರೆಗೆ ಕೈ ಹಿಡಿದು ಕರೆತರದೇ ಇದ್ದರೆ ಆ ಕಟ್ಟಡ ಕಾರ್ಮಿಕ ಈಗ ಜನಮೆಚ್ಚುವ ಸಾಹಿತಿಯೋ, ಕವಿಯೋ ನೀವು ಹೇಳ್ತಾ ಇದ್ರಲ್ಲ, ಅದಾಗಲಿಕ್ಕೆ ಸಾಧ್ಯ ಇರಲಿಲ್ಲ. ಹಾಗಾಗಿ ನಾನು ಮೊಟ್ಟ ಮೊದಲು ನನ್ನ ಬದುಕಿಗೆ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅನಿವಾರ್ಯ, ಬದುಕು ನಾವು ಅರಿಯದ ತಿರುವಿಗೆ ತಂದು ನಿಲ್ಲಿಸಿಬಿಡ್ತದೆ. ಯಾವ್ಯಾವುದೋ ಸಂದರ್ಭದಲ್ಲಿ ನಾವು ಬಯಸಿರೋದಿಲ್ಲ ಅದನ್ನು. ಬಹುದೊಡ್ಡ ಕುಟುಂಬ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿ ಅದು ನೀಗಿಸ್ಲಿಕ್ಕೆ ಕಷ್ಟ ಆದಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಬದುಕಿನ ತುತ್ತಿನ ಚೀಲವನ್ನು ತುಂಬಿಸ್ಲಿಕ್ಕೆ ನಾನು ಆ ಕೆಲಸಗಳನ್ನು ಮಾಡಲೇಬೇಕಾಯಿತು. ಈಗ ಕೊಲ್ಲಾಪುರದಲ್ಲಿ ನೀವು ಅತ್ತಿಗಿರಣಿಗಳಲ್ಲಿ ಕೆಲಸ ಮಾಡ್ತೀರಾ. ಏನ ಕೆಲಸ? ಅತ್ತಿಗಿರಣಿ ನಮ್ಗಷ್ಟು ಗೊತ್ತಿಲ್ಲ. ಏನು ಕೆಲಸ? ಅದಕ್ಕಿಂತ ಮೊದಲು ಒಂದೆರಡು ಕೆಲಸಗಳನ್ನು ಮಾಡ್ತೀನಿ ರೀ ಮೇಡಮ್. ಹೇಳಿದ್ನಲ್ಲ ಬದುಕಿನ ಅನಿವಾರ್ಯತೆ ಅಂತ ಹೇಳೋದು. ಮೊದಲಿಗೆ ನಾನು PUC ಮುಗಿಸಿದ ನಂತರದಲ್ಲಿ ಅನಿವಾರ್ಯವಾಗಿ ನಾನು ಕೆಲಸಗಳನ್ನು ಮಾಡಲಿಕ್ಕೆ ಶುರು ಮಾಡಿದೆ. ಮೊದಲು ನಮ್ಮಲ್ಲೆಲ್ಲ ಬಡಂಗ್ ಚೀಟ್ ಅಂತ ಫೇಮಸ್ ಆಗ ಮಹಾರಾಜ ಬಡಂಗ್ ಅಂತ ಬರ್ತಿತ್ತು ಮಹಾರಾಷ್ಟ್ರದಿಂದ. ಅದು ಫೇಮಸ್ ಅಂದಾಗ ನಾನು ಒಂದು ಊರಿನಿಂದ ಒಂದು ಚುರುಮರಿ ಚೀಲವನ್ನು ತಂದು ಅದನ್ನು ಸಣ್ಣ ಪ್ಯಾಕೆಟ್ನಲ್ಲಿ ಹಾಕಿ ಒಂದಷ್ಟು ಹುಡುಗರನ್ನ ಮೋಣಿಯಲ್ಲಿ ಹುಡುಗರನ್ನ ಕೂರಿಸ್ಕೊಂಡು ಚುಮಣಿಗೆ ಹಿಡಿದು ಅದನ್ನು ಪ್ಯಾಕೆಟ್ ಮಾಡಿ ಸೈಕಲ್ ಮೇಲೆ 8 ಕಿಲೋಮೀಟರ್ ಹೋಗಿ ಎಲ್ಲ ಅಂಗಡಿಗಳಿಗೆ ಕೊಟ್ಟು ಬರ್ತಾ ಇದ್ದೆ. ಸರ್ವೇ ಸಾಮಾನ್ಯ ಆ ಚುರುಮರು ಪ್ಯಾಕೆಟು ಸಾರಾಯಿ ಅಂಗಡಿಗಳಿಗೆ ಹೆಚ್ಚು ಸರಬರಾಜು ಆಗ್ತಾ ಇತ್ತು. ಅಲ್ಲಿಗೆ ಹೋಗಿ ಕೊಟ್ಟು ಬರ್ತಾ ಇದ್ದೆ. ಅದು ನಡೆಸೋದು ಕಷ್ಟ ಆಯಿತು. ಒಂದಷ್ಟು ದಿನದ ಮೇಲೆ ಅದೇನು ಗಿಟ್ಲಿಲ್ಲ. ಹಾಗಾಗಿ ಮತ್ತೆ ನಾನು ಪಾನ್ ಶಾಪ್ ಹಾಕಿದೆ. ಕೈಗಳು ಪಟ್ಟಿಯನ್ನು ಕಟ್ಕೊಡ್ಲಿಕ್ಕೆ ಶುರು ಮಾಡಿದ್ವು. ಬಡಂಗ್ ಚೀಟ್ ತಯಾರು ಮಾಡಿರ್ತಕ್ಕಂಥ ಕೈಗಳು ಪಟ್ಟಿಯನ್ನು ಕಟ್ಕೊಡ್ಲಿಕ್ಕೆ ಶುರು ಮಾಡಿದ್ವು. ಅದು ಕೂಡ ಒಂದು 6 ತಿಂಗಳಷ್ಟೇ ನಡೀತು. ಅಲ್ಲಿಯೂ ಕೂಡ ಗಿಟ್ಲಿಲ್ಲ ಅಂದಾಗ ನಾನು ಅನಿವಾರ್ಯವಾಗಿ ಕೊಲ್ಲಾಪುರದಲ್ಲಿ ಕೆಲಸ ಹುಡ್ಕೊಂಡು ಹೋದೆ. BA2 ಮುಗಿದಿತ್ತು ನಂದವಾಗ. ನಾನೇನೋ ಅಂದ್ಕೊಂಡಿದ್ದೆ BA2 ಮುಗಿದ್ರೆ ಏನೋ ಬರೀಲಿಕ್ಕೆ ಕೊಡ್ತಾರೇನೋ, ಓದ್ಲಿಕ್ಕೆ ಕೊಡ್ತಾರೇನೋ. ಭಾಷೆ ಗೊತ್ತಿರೋದ ತಾನ ಅದು ಕೊಲ್ಲಾಪುರ. ಅಲ್ಲಿ ಹೋದಂಥ ಸಂದರ್ಭದಲ್ಲಿ ನಾನು ಮೊದಲು ಯೂರೋಟೆಕ್ಸ್ ಇಂಡಸ್ಟ್ರಿ ಲಿಮಿಟೆಡ್ ಅಂತ ಹೇಳಿ ಆ ಫ್ಯಾಕ್ಟ್ರಿ ಒಳಗೆ ಕೆಲಸ ಶುರು ಮಾಡಿದೆ. 3 ಹೊತ್ತಿನಲ್ಲಿ ಪಾಳೆ ಕೆಲಸ ಮಾಡಬೇಕಾಗಿತ್ತು. ಬೆಳಗಿನ 8ರಿಂದ 4ರವರೆಗೆ, 4ರಿಂದ 12, 12ರಿಂದ 8, 3 ಪಾಳಿಯೊಳಗೆ ಕೆಲಸ ಮಾಡ್ತಾ ಇದ್ದೆ. ಹತ್ತಿ ಒಳಗಿನ ದೂಸು ತೆಗೆಯೋದು ಮೇಡಮ್. ಮೂಗಿ ಕಟ್ಕೋಬೇಕು.
ಗೊತ್ತದ ಹತ್ತಿ ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡಿದವ್ರಿಗೆ ಕಟ್ಕೊಂಡು ಹತ್ತಿ ಒಳಗಿನ ದೂಸ್ ತೆಗೆಯೋದು 8 ತಾಸು ನಿಂತೆ ಕೆಲಸ ಮಾಡೋದು ಅದನ್ನು. ಆಮೇಲೆ ಗೌಂಡಿಯರ್ ಕೇವು ಕೆಲಸಕ್ಕೆ ಹೋಗ್ತಿದ್ದೆ ನಾನು. ದೊಡ್ಡ ದೊಡ್ಡ ಪಾರ್ಟಿಕಲ್ ಹೊರಿಸ್ತಾ ಇದ್ರು ತಲೆ ಮೇಲೆ, ಸಿಮೆಂಟ್ ಚೀಲ ಹೊರಿಸ್ತಾ ಇದ್ರು. 12 ಗಂಟೆವರೆಗೂ ಕೂಡ ಯಾರದೋ ಮನೆಯಲ್ಲಿ ಕೆಲಸ ಮಾಡಿ, ಲೇಬರ್ ಕೆಲಸ ನಂದು. ಅವರು ಕಲ್ಲು ಇದು ಸಿಮೆಂಟ್ ಕಲ್ಸಂದ್ರು ಕಲಿಸ್ಬೇಕು, ಏನು ಸಾಮಾನು ತೊಗೊಂಡು ಬರ್ತಾರೆ ಅದನ್ನು ತಂದು ಕೊಡಬೇಕು. ಹೀಗೆ ಆ ಕೆಲಸಗಳನ್ನು ನಾನು ಅಲ್ಲೆಲ್ಲ ಮಾಡಿದೆ. 1 ವರ್ಷ ಇಂಥ ವಾತಾವರಣದೊಳಗೆ ನಾನು ಬದುಕಿದೆ. ಅದೇನು ದೇವರು ಒಂದು ಭಾಗ್ಯವೋ ಸೌಭಾಗ್ಯವೋ ಗೊತ್ತಿಲ್ಲ, ನನ್ನ ಬದುಕು ಇನ್ನೆಲ್ಲೋ ಕರ್ಕೊಂಡು ಹೋಗ್ಬೇಕು ಅಂತ ಬಯಸುತ್ತೋ ಗೊತ್ತಿಲ್ಲ. ಅದೇ ಕೇಳ್ಬೇಕು ಅನ್ಕೊಂಡೆ ಸರ್. ಇವಾಗ ಯಾರಿಗಾದ್ರೂ ಬದುಕಿನ ಅನಿವಾರ್ಯತೆಗಳಿಂದ ಒಂದು ಕೆಲಸ ಶುರು ಮಾಡಿದ್ಮೇಲೆ, ಆರ್ಥಿಕವಾಗಿ ಅದು ಹೆಲ್ಪ್ ಆಗೋಕ್ ಶುರು ಆದ್ಮೇಲೆ ಮತ್ತೆ ನಾವು ಶಿಕ್ಷಣ ಕೊಡೋದಿದೆಯಲ್ಲ, ತುಂಬಾ ದೊಡ್ಡ ಇದು ಆಗೋದೇ ಇಲ್ಲ. ಆದ್ರೆ ನೀವು ಮತ್ತೆ ಓದಿನತ್ತ ತೆಗೆದುಕೊಂಡಿದ್ದೆ ಹೇಗೆ? ಮತ್ತೆ ನೀವು ಶಿಕ್ಷಕರಾಗೋವರೆಗೆ ನಿಮ್ಮ ಜರ್ನಿ ಹೇಗೆ? ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಹಿರಿಯಕ್ಕ ಮಾಲುತಾಯಿ ಅಂಥೇಳಿ ನಮ್ಮ ಎಲ್ಲ ನಮ್ಮ ತಮ್ಮಂದಿರನ್ನೋದು ತಮ್ಮ ಮನೆ ಕರ್ಕೊಂಡು ಹೋಗಿ ಆಕೆ ಇಟ್ಕೊಂಡಿದ್ಲು. ನಾನು ಅನಿವಾರ್ಯವಾಗಿ ಕೆಲಸ ಮಾಡಬೇಕಾದಾಗ ಅದು ಸಿಮೆಂಟ್ ಕಲಿಸಿ ಕೈಯೊಳಗೆ ಒಂದು ರೀತಿ ತೂತು ಬೀಳ್ತಾ ಇದ್ವು, ಚಿಲ್ಲಿ ಅಂತ ಕರೀತಾರೆ. ಸಣ್ಣ ತೂತು ಬರ್ತಾ ಇದ್ವು ಸಿಮೆಂಟ್ ಕಲಿಸಿ. ಅದು ಒಡೆದು ಅದೆಲ್ಲ ನೋವಾಗುವಾಗ ಅದನ್ನ ನೋಡಿ ನಮ್ಮ ಅಕ್ಕ, ಬೇಡಪ್ಪ ನೀ ಕೆಲಸ ಮಾಡೋದು ಇದನ್ನು ಬಂದ್ಬಿಡು, ನಾ ಹೆಂಗಾರ ಮಾಡಿ ಮುಂದಿನ ನಿನ್ನ ಓದಿಗೆ ಸಹಾಯ ಮಾಡ್ತೀನಿ ಅಂತ ನನ್ನನ್ನು ವಾಪಸ್ ಅಲ್ಲಿಂದ ತನ್ನ ಮನೇಲಿ ಕರ್ಕೊಂಬಂದು ಇಟ್ಕೊಂಡು BA ಫೈನಲ್ ಅಡ್ಮಿಷನ್ ಮಾಡಿಸಿದ್ರು. ಹೇಗೋ ಏನೋ ಭಾಳ ಒಳ್ಳೆಯ ಅಂಕಗಳನ್ನು ತೆಗೆದು BA ಫೈನಲ್ ಪಾಸ್ ಮಾಡಿಕೊಂಡೆ. B.Edಗೆ ಅರ್ಜಿ ಹಾಕಿದೆ. ತುಮಕೂರಿನ ಸಿದ್ಧಾರ್ಥ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ನನಗೆ ಸೀಟ್ ಸಿಕ್ತು. ಹಾಗಾಗಿ ಅಲ್ಲಿಂದ ನಾನು ಶಿಕ್ಷಣದ ಕಡೆಗೆ ವಾಲ್ಬಿಟ್ಟೆ. ಮತ್ತೆ ಸರ್, ಇಷ್ಟೆಲ್ಲ ಒದ್ದಾಟಗಳ ನಡುವೆ ನೀವು ಕವಿ ಆಗಿದ್ದು ಹೇಗೆ ಅಂದ್ರೆ ಹೇಳ್ತೀರಾ? ಸ್ನೇಹಿತರ ಒಡನಾಟದಿಂದ ಕವಿ ಆದೆ ಅಂತ. ಸ್ನೇಹಿತರು ಯಾರು, ಮತ್ತೆ ಆ ಕಾವ್ಯ ನಿಮ್ಮನ್ನ ಸೆಳೆದಿದ್ದು ಹೇಗೆ ಸರ್? ಖಂಡಿತ ಮೇಡಮ್. B.Ed ಕಲಿತಾ ಇದ್ದಂಥ ಸಂದರ್ಭದಲ್ಲಿ ನನಗೊಬ್ಬ ಗೆಳೆಯ ಪರಿಚಯ, ಜೀವದ ಗೆಳೆಯ, ಪ್ರಕಾಶ್ ಜಿ ಅಂತೇಳಿ, ಪ್ರಕಾಶ್ ಗಂಗಲ್ವಾಯಿ ಪಾಳ್ಯಂ ಅಂತೇಳಿ. ಅವನು ಕೂಡ MA ಮುಗಿಸಿದ್ದ, ಗೋಲ್ಡ್ ಮೆಡಲಿಸ್ಟ್. ಅವನ ಮನೆ ಒಂದು ದೊಡ್ಡ ಗ್ರಂಥಾಲಯ, ಮೇಲೆ ಮನೆ ಕಟ್ಟಿಸ್ಕೊಟ್ಟಿದ್ರು ಅವನಿಗೆ. ಇಷ್ಟು ಅವೇರ್ನೆಸ್ಸು ಈ ಕಡೆ ಭಾಗದ ಜನರಿಗೆ ಇದೆ ಅಂತ ನನಗೆ ಅರಿವು ಬಂದಿದ್ದ. ಅವಾಗಲೇ ಅವನು ಓದ್ಲಿಕ್ಕೇನೆ ಒಂದು ಮನೆ ಕಟ್ಟಿಸ್ಕೊಟ್ಟಿದ್ರು, ಮೇಲಿನ ರೂಮ್ನಲ್ಲಿ ವ್ಯವಸ್ಥೆ ಮಾಡಿದ್ರು ಅವ್ರ ತಂದೆ ತಾಯಿ. ಅವು ಸಾವಿರಾರು ಪುಸ್ತಕಗಳು ಅವನ ಬಳಿ. ಅವನೇನೋ ಗೊತ್ತಿಲ್ಲ, ನನ್ನನ್ನು ಭಾಳ ಹಚ್ಕೊಂಡ್ಬಿಟ್ಟ. ನನ್ನ ಕಷ್ಟಗಳನ್ನು ಕೇಳಿ ನನ್ನ ತೀರಾ ಆಪ್ತ ಅದ. ನನ್ನ ಕಾಯಿಲೆ ಬಿದ್ದಾಗ ತಾನೇ ಬಂದು ಉಪಚರಿಸೋದು, ನಮ್ಮ ಮನೆ ಕರ್ಕೊಂಡು ಹೋಗೋದು, ನನ್ನ ಬಟ್ಟೆ ವಾಶ್ ಮಾಡೋದು. ಭಾಳ ಅದೇನೋ ಹೇಳ್ತಾರಲ್ಲ, ನಾವು ಕೆಲವೊಂದಷ್ಟು ಜೀವಕ್ಕೆ ಜೀವ ಕೊಡುವಂತ ಗೆಳೆಯರು ಇದ್ಬಿಟ್ರೆ ಬದುಕು ಎಂತ ಕಷ್ಟಗಳನ್ನು ಕೂಡ ಎದುರಿಸಲಿಕ್ಕೆ ಸಿದ್ಧ ಆಗಿಬಿಡ್ತದ ಅಂತೇಳಿ. ಅವನು ಕವಿತೆ ಬರಿತಾ ಇದ್ದ. ಕವಿತೆ ಬರೆಯುವಂತ ಹೊಸದಾಗಿ ಕವಿತೆ ಬರೆದಿದ್ದಾನೆ ಅಂದ್ರೆ ನಮ್ಮ ಒಂದಷ್ಟು ಜನರನ್ನ, ನಮ್ಮ ಗೆಳೆಯರನ್ನ ಕೂರಿಸ್ಕೊಂಡು ಓದ್ತಾ ಇದ್ದ. ಅವಾಗ ಕವಿತೆ ಅಂದ್ರೆ ನಮ್ಗೇನೂ ಅರ್ಥ ಆಗ್ತಿರ್ಲಿಲ್ಲ. ಅವನು ಹೊಸ ಕವಿತೆ ಬರೆದಿದ್ದಾನೆ, ಓದ್ತೀನಿ ನಮ್ಮ ಮುಂದೆ ಅಂದ್ರೆ ನಾವು ಯಾವಾಗ ಬಿಡಿಸ್ಕೊಂಡು ಹೋಗ್ತೀವೋ, ಏನ್ ಮಾಡ್ತಾನೋ ಅನ್ನುವಂಥ ರೀತಿ ಒಳಗೆ ಆಲೋಚನೆ ಮಾಡ್ತಿದ್ವಿ. ನಿಜ ಹೇಳ್ತಾ ಇದ್ದೀನಿ ನಾನು. ಏನು ಗೊತ್ತಾಗ್ಲಿಲ್ಲ ಅವಾಗ. ಯಾವಾಗ B.Ed ಮುಗಿಸ್ಕೊಂಡು ಹೋದ್ಮೇಲೆ ಪಾರ್ಟ್ ಟೈಮ್ ನಾನು ಒಂದಷ್ಟು ಸ್ಕೂಲಲ್ಲಿ 500 ರೂಪಾಯಿಗೆ ದುಡಿದೆ ಮೇಡಮ್. 3-4 ಸಬ್ಜೆಕ್ಟ್ ಹೇಳ್ತಿದ್ದೆ. ಗಣಿತ, ಇದು SS, ಹಿಂದಿ, ಕನ್ನಡ, ಕಂಪ್ಯೂಟರ್ ಶಿಕ್ಷಣ ಕಲಿಸ್ಕೊಡ್ತಾ ಇದ್ದೆ. ಬದುಕಿನ ಒಳಗಿನ ಅನುಭವಗಳಿದ್ವಲ್ಲ, ಕಷ್ಟಪಟ್ಟಿರ್ತಕ್ಕಂಥ ದಿನಗಳ ಅನುಭವಗಳು ಒಳಗೊಳಗೆ ಹೆಪ್ಪುಗಟ್ಟಿದ್ವೇನೋ, ಹೊರಗೆ ಬರ್ಲಿಕ್ಕೆ ಹಾದಿ ಕಾಯ್ತಾ ಇದ್ವು ಅಷ್ಟೇ. ತುಂಬಾ ಓದ್ಕೊಂಡವನಲ್ಲ ನಾನು. ನನಗೆ ಇಂದಿಗೂ ಕೂಡ ಅದೊಂದು ಕೊರಗಿದೆ. ಯಾಕಂದ್ರೆ ಸಾಹಿತ್ಯ ಅನ್ನೋದು ಅಷ್ಟು ಸುಲಭಕ್ಕೆ ದಕ್ಕದಲ್ಲ. ಆಳವಾಗಿ ಸಾಹಿತ್ಯದ ಚರಿತ್ರೆಗಳನ್ನು ಓದ್ಕೊಳ್ಬೇಕಾಗ್ತದ. ನಾನು ಓದ್ಕೊಂಡವನಲ್ಲ, ಅದೊಂದು ಕೊರಗು ನನಗೆ ಹಾಗೆ ಉಳ್ಕೊಂಡ್ಬಿಟ್ಟದ. ಆ ಬದುಕಿನ ಕಷ್ಟದ ಅನುಭವಗಳೇ ನನ್ನನ್ನು ಕೈ ಹಿಡಿದು ಬರೆಸಿದ್ವು. ಆ ಗೆಳೆಯ ಪ್ರಕಾಶ್ ಜಿ ಏನು ಕವಿತೆ ಬರಿತಾ ಇದ್ದ, ಯಾಕೆ ನಾನು ನನ್ನ ಒಂದು ಬದುಕಿನ ನೋವುಗಳನ್ನ ಅಕ್ಷರಗಳ ರೂಪಕ ಮೂಲಕ ಹೊರಗೆ ಹಾಕಬಾರದು ಅಂತ ಅನಿಸ್ತು. ಮೊದಲು ಹನಿಗವಿತೆ ಬರ್ಲಿಕ್ಕೆ ಶುರು ಮಾಡಿದೆ. ಅನಂತರ ಕವಿತೆಗೆ ಹೊರಡಿದೆ. ನನ್ನ ಕಾವ್ಯ ಕನ್ನಿಕೆಯ ಮೋಹವನ್ನ ಬಿತ್ತಿದ ಗೆಳೆಯ ಅಂದ್ರೆ ಪ್ರಕಾಶ್ ಜಿ. ಅಲ್ಲಿಂದ ನಿಮ್ಮ ಮೊದಲ ಸಂಕಲನ ಬಂದಾಗ, ನೀನೊಂದು ಮುಗಿಯದ ಸಂಭ್ರಮ, ಆ ಸಂಕಲನ ಬಂದಿದ್ದು ಹೇಗೆ? ನೀವು ಒಂದು ಪುಸ್ತಕ ಮಾಡ್ಬೇಕು ಅನ್ಕೊಂಡ್ರಿ ಸರ್? ಅದರ ಅನುಭವಗಳು ಹೇಗೆ? ಮೇಡಮ್, ನಾನು ಬರೀಲಿಕ್ಕೆ ಶುರು ಮಾಡಿದೆ ಕವಿತೆಗಳನ್ನ. ಸಹಜವಾಗಿ ಬರಹಗಾರ ಒಂದು ಕವಿತೆನೋ ಕತೆನೋ ಏನೇ ಇರಲಿ ಪತ್ರಿಕೆ ಕಳಿಸಿ ಅದು ಪ್ರಿಂಟ್ ಆದ್ಮೇಲೆ ಇಷ್ಟು ಖುಷಿ ಆಗ್ತದೆ ಅವನಿಗೆ. ಮೊದಲ ಕವಿತೆ ಅವ್ವ ಅಂತೇಳಿ. ನಮ್ಮ ತಾಯಿ ನಾನು 10ನೇ ತರಗತಿ ಇದ್ದಾಗ ತಿಳ್ಕೊಂಡ್ಳು.
ಹೀಗಾಗಿ ಅಟ್ಯಾಚ್ಮೆಂಟ್ ಬಹಳ ಇತ್ತು ತಾಯಿ ಜೊತೆ. ಅವ್ವ ಅನ್ನುವಂಥ ಪದ್ಯನೇ ಬರೆದೆ ನಾನು. ಅದು ಕನ್ನಡಮ್ಮ ಅನ್ನುವಂಥ ಪತ್ರಿಕೆಯಲ್ಲಿ ಅಚ್ಚಾಯ್ತು. ಒಬ್ಬ ಯಾರೋ ಗೆಳೆಯ ಹೇಳ್ದ ನನಗೆ, ನೀವು ಬರೆದಂಥ ಕವಿತೆ ಪತ್ರಿಕೆಯಲ್ಲಿ ಬಂದಿದೆ ಸರ್ ಅಂತ. ಬಹಳ ಖುಷಿ ಆಯ್ತು. ಅಲ್ಲಿಂದ ಜರ್ನಿ ಶುರು ಆಗ್ಬಿಡ್ತು, ಕವಿತೆ ಬರೆಯೋದು. ಎಲ್ಲ ಪತ್ರಿಕೆಗಳಿಗೆ ಕವಿತೆಯನ್ನು ಬರ್ಲಿಕ್ಕೆ ಶುರು ಮಾಡಿದೆ. ಆಕ್ಚುಲಿ ನಮ್ಮನ್ನು ಕೈ ಹಿಡಿದು ಬೆಳೆಸಿದ್ದು ಸ್ಥಳೀಯ ಪತ್ರಿಕೆಗಳು. ಹಸಿರು ಕ್ರಾಂತಿ, ಕನ್ನಡಮ್ಮ, ಕರ್ನಾಟಕ ಟೈಮ್ಸ್ ಅಂತ ಬರ್ತಾ ಇತ್ತು ಆಗಿನ ಬೆಳಗಾವಿ ಜಿಲ್ಲೆ ಪತ್ರಿಕೆಗಳು. ಅವೆಲ್ಲ ನಮ್ಮನ್ನು ಬಹಳ ಬೆಳೆಸಿದ್ವು. ಲೋಕದರ್ಶನ ಅಂತಕ್ಕಂಥದ್ದು. ಹೀಗಾಗಿ ಒಟ್ಟು ಮಾಡ್ತಾ ಹೋದೆ ನಾನು ಕವಿತೆಗಳನ್ನು. ಎಲ್ಲ ಪತ್ರಿಕೆಗಳಿಗೆ ಬಂದಿರತಕ್ಕಂಥ ಕವಿತೆಗಳನ್ನು ಒಟ್ಟು ಮಾಡ್ತಾ ಹೋದೆ. 2009ರಲ್ಲಿ ನಾನು 2003ರಲ್ಲಿ ನನಗೆ ಕೆಲಸ ಸಿಕ್ತು, ಶಿಕ್ಷಕ ವೃತ್ತಿ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಶ್ರೀ ರಾಮಲಿಂಗೇಶ್ವರ ಪ್ರೌಢಶಾಲೆ ಉಡುಕೇರಿ, ಅಲ್ಲಿ ನಾನು 20 ವರ್ಷಗಳಿಂದ ಸಮಾಜ ವಿಜ್ಞಾನವನ್ನು ಬೋಧಿಸ್ತಾ ಇದ್ದೇನೆ. ಕೆಲಸ ಸಿಕ್ಕ ನಂತರದಲ್ಲಿ 2009ರಲ್ಲಿ ಇಲ್ಲಿ ನಮ್ಮ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿದ್ದರು ಮೋಹನ್ ಗೌಡ ಪಾಟೀಲ್ ಅಂತೇಳಿ. ಜರ್ನಳ್ಳಿ ಶಿವಶಂಕರ್ ಅವರಿಗೂ ಬಹಳ ಕ್ಲೋಸ್ ಇತ್ತು. ಶುಭದಾ ಪ್ರಕಾಶನ ಅವರಿಗೆ ಪರಿಚಯ ಇತ್ತು. ಹಾಗಾಗಿ ನನ್ನನ್ನು ಅವ್ರಿಗೆ ಪರಿಚಯ ಮಾಡಿಸಿಕೊಟ್ರು. ಮತ್ತು ಕಾವ್ಯ ಕಮ್ಮಟಕ್ಕೂ ಕೂಡ ಬಂದಿದ್ದೆ ನಾನು ಬೆಂಗಳೂರಿನಲ್ಲಿ. ಜರ್ನಳ್ಳಿಯ ಕಾವ್ಯ ಕಮ್ಮಟಕ್ಕೆ ಇಲ್ಲಿ ಬಂದಿದ್ದೆ. ಅವನ್ನ ಒಟ್ಟು ಮಾಡಿ ತೋರಿಸ್ದೆ ಅವ್ರಿಗೆ, ಶಿವಶಂಕರ್ ಅವರಿಗೆ. ಮಾಡೋಣ ನಮ್ಮ ಪ್ರಕಾಶನದಿಂದ ಅಂದರು, ಶುಭದ ಪ್ರಕಾಶನದಿಂದ. ಹಾಗಾಗಿ ಆ ನೀನೊಂದು ಮುಗಿಯದ ಸಂಭ್ರಮ ಅನ್ನುವಂಥ ಕವನ ಸಂಕಲನ ಶುಭದ ಪ್ರಕಾಶನ, ಕಾವ್ಯಕ್ಕಾಗಿಯೇ ಮೀಸಲಾಗಿರಿಸಿರ್ತಕ್ಕಂಥ ಪ್ರಕಾಶನ, ಅವರಿಂದ ಹೊರಗೆ ಬಂತು. ಇಲ್ಲಿಯೇ ಒಂದು ತಿಂಗಳ ಕಾರ್ಯಕ್ರಮದಲ್ಲಿ ಅದನ್ನು ಬಿಡುಗಡೆ ಕೂಡ ಮಾಡಿದರು ಬೆಂಗಳೂರಿನಲ್ಲೇ ಜರ್ನಳ್ಳಿ ಶಿವಶಂಕರ್. ಮೊದಲು ನೀವು ಕವಿತೆ ಬರೆಯೋಕೆ ಶುರು ಮಾಡಿದಾಗ ನಿಮ್ಮ ಕವಿತೆಯ ವಸ್ತು ಏನಾಗಿರ್ತಿತ್ತು ಸರ್? ಯಾವ ಕಾರಣಕ್ಕೆ ಕವಿತೆ ಬರೀತೀರಿ? ಕವಿತೆಯಲ್ಲಿ ಏನಿರ್ತಿತ್ತು ಒಟ್ಟು? ಸಹಜವಾಗಿ ಕವಿತೆ ಅಂತಕ್ಕಂಥದ್ದು ನೋವಿಗೆ ಕೈ ಹಿಡಿತದೆ ಹೆಚ್ಚು, ಖುಷಿಗೆ ಕೈ ಹಿಡಿಯೋದು ಬಹಳ ಕಡಿಮೆ. ದಿನಂಪ್ರತಿ ಶ್ರಮಿಕರ ಬದುಕು, ಆಮೇಲೆ ಕೆಲವೊಂದಷ್ಟು ವಾಸ್ತವದಲ್ಲಿ ನಡೀತಿರ್ತಕ್ಕಂಥ ಕೆಲವೊಂದಷ್ಟು ಘಟನೆಗಳು, ಸಂಗತಿಗಳು, ಯಾರ್ದೋ ನೋವು ನನ್ನದಾದಾಗ ಕವಿತೆ ಅಂತಕ್ಕಂಥದ್ದು ಕೈ ಹಿಡಿತಿತ್ತು. ಬರೀ ನನ್ನದೇ ನೋವಲ್ಲ, ಯಾರ್ದೋ ನೋವು, ಇನ್ಯಾರ್ದೋ ಸಂಕಟ, ಇನ್ಯಾರ್ದೋ ಅಳಲು, ಅದು ನನ್ನ ನೋವಾದಾಗ ಖಂಡಿತ ಕವಿತೆಯಾಗಿ ಒಡಮೂಡ್ತಾ ಇತ್ತು. ಕವಿತೆಗೆ ನಿರ್ದಿಷ್ಟ ಪಡಿಸಿದ ಇದೇ ವಿಷಯ ಅಂತ ಏನ್ ಬೇಕಿಲ್ಲ. ಅದೊಂದು ತಾಯ್ತನ, ಎಲ್ಲರ ನೋವು. ಹೌದೌದು, ಜಗತ್ತಿನ ನೋವುಗಳನ್ನ ಗಂಟಲಿಗೆ ಬಸದುಕೊಂಡು ಹಾಡಾಗಿಸುವ ಹರಕತ್ತೇ ಕವಿತೆ ಅಂತ ಹೇಳ್ತಾರೆ. ಹಾಗಾಗಿ ಅವರ ನೋವುಗಳನ್ನು ನಾನು ಕೊಡೋದು ಆ ಕವಿತೆಗಳನ್ನು ಆಗಿಸ್ಲಿಕ್ಕೆ ಶುರು ಮಾಡಿದೆ. ಸರಿ, ಇವಾಗ ನಿಮ್ಮ ನಕ್ಷತ್ರಗಳು ಮಿನುಗುತ್ತಿಲ್ಲ ಕವಿತೆ ನನಗೆ ತುಂಬಾ ಇಷ್ಟವಾದ ಕವಿತೆ. ಅದೊಂದು ಕವಿತೆ ಹೇಳ್ಬೋದು? ಖಂಡಿತ ಮೇಡಮ್, ಖಂಡಿತ. ನಕ್ಷತ್ರ ಮಿನುಗುವುದಿಲ್ಲ, ದಿನಪೂರ್ತಿ ಔಡುಗಚ್ಚಿ ದುಡಿದರೂ ಸಿಗುವ 4 ದುಡ್ಡಿಗೆ ನಡೆಯಲಾರದೆ ತೆವಳುತ್ತಿದೆ ಬಡವನ ಬದುಕು. ಒಂದಕ್ಕೆರಡರಂತೆ ಬಾನೆತ್ತರಕ್ಕೇರುತ್ತಲೇ ಇರುವ ದಿನಸಿಗಳ ಬೆಲೆಗೆ ಜಪ್ಪಯ್ಯ ಎಂದರೂ ಸರಿದೂಗದ ಜೀವನ ಹೊಯ್ದಾಡುತ್ತಿದೆ ಗಾಳಿಗಿಟ್ಟ ದೀಪದಂತೆ. ದುಬಾರಿಯಾದರೂ ಬದುಕು ಓಡಾಡುವ ಬಣ್ಣ ಬಣ್ಣದ ಕಾರುಗಳ ಭರಾಟೆಗೆ ಬೆಚ್ಚಿ ಬೀಳುತ್ತವೆ ಬಡವನ ಸವಿದು ಹೋದ ಚಪ್ಪಲಿಗಳು. ಅಲ್ಲೆಲ್ಲೋ ಜಗಮಗಿಸುವ ದೀಪದಡಿಯಲ್ಲಿ ಕುಣಿದು ಕುಪ್ಪಳಿಸುವ ಹೈಟೆಕ್ ಮಂದಿಯ ಹೊಟ್ಟೆ ಹೊರೆದಿವೆ. ಅಲ್ಲೆಲ್ಲೋ ಜಗಮಗಿಸುವ ದೀಪದಡಿಯಲ್ಲಿ ಕುಣಿದು ಕುಪ್ಪಳಿಸುವ ಹೈಟೆಕ್ ಮಂದಿಯ ಹೊಟ್ಟೆ ಹೊರೆದಿವೆ. ಗುಡಿಸಲಲ್ಲಿ ಬೆಳಗು ಮುಂಜಾನೆ ಕೂಗುವ ಕೋಳಿಗಳು. ಇದನ್ನೆಲ್ಲ ಕಂಡೂ ಕಾಣದಂತೆ ಹೊದ್ದು ಮಲಗಿದೆ ಕತ್ತಲು. ಬೆಳಗಾದರೆ ಕವಿಯುವ ಅನ್ನದ ಪ್ರಶ್ನೆ, ಬೆಳಗಾದರೆ ಕವಿಯುವ ಅನ್ನದ ಪ್ರಶ್ನೆ ರಾತ್ರಿ ಕಂಡ ಕನಸುಗಳನ್ನು ನಿರ್ದಯವಾಗಿ ಕೊಲ್ಲುತ್ತದೆ. ಮನದ ಮೌನ ರೋದನಕ್ಕೆ ಹೊರಗೆ ಬೀಳುವ ಮಳೆಯ ಇಂಬು. ಮಾತು ಆಳಬೇಕಿದ್ದ ಮನೆಯಲ್ಲೀಗ ಸೂತಕದ ಛಾಯೆ. ಮಾತು ಆಳಬೇಕಿದ್ದ ಮನೆಯಲ್ಲೀಗ ಸೂತಕದ ಛಾಯೆ. ಹೌದು ಹೌದು, ಇನ್ನಿವರ ಕಣ್ಣುಗಳಲ್ಲಿ ನಕ್ಷತ್ರ ಮಿನುಗುವುದೇ ಇಲ್ಲ. ಅಂದ್ರೆ ಜಗತ್ತಿನ ನೋವೆಲ್ಲ ನಂದು ಅಂದ್ಕೊಂಡು ಎದೋದನಿನೇ ಕವಿತೆ ಅನ್ನೋದು ಕವಿತೆ ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ ಸರ್. ಈಗ ಕವಿತೆಯಿಂದ ನೀವು ಕತೆಗೆ ಹೊರಳಿದ್ದು ಯಾವಾಗ ಸರ್? ನಿಮ್ದು 2 ಕಥಾ ಸಂಕಲನ ಫೇಮಸ್, ಚಿನ್ನದ ಚೂರಿ ಮತ್ತು ಮಠದೊಳಗನ ಬೆಕ್ಕು ಅನ್ನುವಂತ 2 ಕಥಾ ಸಂಕಲನಗಳು ಬರೆದೆ. ನನ್ನ 2ನೇ ಕವನ ಸಂಕಲನ ಭರವಸೆಗಳ ಬೆನ್ನೇರಿ ಅನ್ನುವಂಥದ್ದು ಸುಬ್ಬು ಹೊಲ್ಯಾರ್ ಅವರಿಗೆ ಮುನ್ನೆಡೆಗಾಗಿ ಕೊಟ್ಟಿದ್ದೆ. ಆ ಅನಿವಾರ್ಯ ಕಾರಣಗಳಿಂದ ಅವರು ಬರಲಿಲ್ಲ. 3ನೇ ಸಂಕಲನಕ್ಕೆ ಬರೆದ್ರು ಅವರು, ಸುಬ್ಬು ಹೊಲ್ಯಾರ್ ಅವರು. ಆಗ ಒಂದು ಮಾತು ಹೇಳಿದ್ರು ಅವರು ನನಗೆ. ಅದನ್ನು ನಾನು ಕೂಡ ಅಕ್ಸೆಪ್ಟ್ ಮಾಡ್ಕೊಂಡೆ. ನಾಗೇಶ್, ನಿಮ್ಮ ಪದ್ಯ ಶೈಲಿಗಿಂತ ಗದ್ಯ ಶೈಲಿ ಭಾಳ ಚೆನ್ನಾಗಿದೆ, ಯಾಕೆ ನೀವು ಗದ್ಯದಲ್ಲಿ ಪ್ರಯತ್ನಿಸಬಾರ್ದು ಅಂತ ಒಂದು ಮಾತು ಹೇಳಿದ್ರು ಅವರು. ಹಾಗಾಗಿ ನಾನು
ಕತೆಗೆ ಹೊರಳಿದೆ, ಗದ್ಯ ರೂಪಕ್ಕೆ ಹೊಳೆದೆ. ಅಂಕನ ಬರಿತಾ ಇದ್ದೆ, ಇಲ್ಲ ಅಂತಲ್ಲ. ಆದರೆ ಕತೆಗೆ ಹೊರಳಿದ್ದು ಆ ಸುಬ್ಬು ಹೊಲೆಯಾರ್ ಅವರು ಹೇಳಿರ್ತಕ್ಕಂಥ ಮಾತುಗಳಿಂದ. ಆ್ಯಕ್ಚುಲಿ ಕಥಾ ಪ್ರಕಾರ ಅಷ್ಟೊಂದು ಒಗ್ಗಿಲ್ಲ ನನಗೆ. 2 ಸಂಕಲನಗಳಾದ್ಮೇಲೆ ಬಿಟ್ಟುಬಿಟ್ಟೆ ಕತೆ ಬರೆಯೋದು. ಯಾಕಂದ್ರೆ ಪಾತ್ರ ಸೃಷ್ಟಿ, ದೃಶ್ಯವೈಭವ, ಭಾಷೆ, ಸೊಗಡು, ತಾಳ್ಮೆ ಬೇಕು ಕತೆ ಬರಲಿಕ್ಕೆ. ಹಾಗಾಗಿ 2 ಸಂಕಲನಗಳು ನನ್ನ ಹೊರಗೆ ಬಂದು ಆಗಿನ ಸಂದರ್ಭದಲ್ಲಿ. ಓಕೆ ಸರ್, ಈಗ ನಿಮ್ಮ ಕಾವ್ಯ ಮತ್ತೆ ಕತೆ ಹೊರಗಿಟ್ರೆ ತುಂಬಾ ಮುಖ್ಯವಾಗಿ ನೀವು ಗುರುತಿಸ್ಕೊಂಡಿರೋದು ಅಂಕಣ ಪ್ರಕಾರ ಅಥವಾ ವಿಮರ್ಶೆಗಳು. ನೀವು ಕಾವ್ಯದ ಬಗ್ಗೆ ಬರೆಯೋದಿರ್ಬೋದು, ಬೇರೆಯವರ ಕವಿತೆ ಬಗ್ಗೆ ಇರ್ಬೋದು. ಇವಾಗ ಕವಿತೆ ಬರೀಬೇಕಾದ್ರೆ ಅದು ನಮ್ಮ ಅನುಭವ, ನಾವು ನೋಡೋ ಕಣ್ಣು ಅಷ್ಟು ಸಾಕಾಗುತ್ತೆ. ಕತೆ ಬರೀಬೇಕಾದ್ರೂ ಅದೊಂದು ಸೃಜನಶೀಲವಾಗಿ ನಮ್ಮೊಳಗೆ ಆಗುತ್ತೆ. ಬಟ್ ವಿಮರ್ಶೆ ಬರೀಬೇಕಾದ್ರೆ ನೀವು ಹೊರಗಿಂದ ನೋಡ್ಬೇಕಾಗತ್ತೆ, ಆಳವಾದ ಅಧ್ಯಯನ ಬೇಕಾಗುತ್ತೆ, ಓದಬೇಕಾಗುತ್ತೆ, ಟೈಮ್ ಕೇಳುತ್ತೆ. ಈ ವಿಮರ್ಶೆ ಅಥವಾ ಅಂಕಣ ಬರಹಗಳಿಗೆ ನೀವು ತೊಡಗಿಸ್ಕೊಂಡಿದ್ದು ಯಾವಾಗ ಸರ್? ಅಂಕನ ಬರಹಗಳಿಗೆ ಮೊಟ್ಟ ಮೊದಲಿಗೆ ನಾನು ತೊಡಗಿದ್ದು ಅಂಕನ ಬರಹಗಳಲ್ಲಿ. ನನಗೆ ನನ್ನ ಲೋಕಲ್ ಪತ್ರಿಕೆ ಹಸಿರು ಕ್ರಾಂತಿ ಅನ್ನುವಂಥ ದಿನಪತ್ರಿಕೆಯ ಸಂಪಾದಕರು, ಈಗಿಲ್ಲ ಅವರು, ಕಲ್ಯಾಣರಾವ್ ಮುಚ್ಚಳಂಬಿ ಅಂತೇಳಿ, ಅವರು ನನಗೆ ಅವಕಾಶ ಮಾಡಿಕೊಟ್ರು. ಪ್ರೀತಿಯಿಂದ ಪ್ರೀತಿಗೆ ಅನ್ನುವಂಥ ಅಂಕನ ಬರಹವನ್ನು ಮೊಟ್ಟ ಮೊದಲಿಗೆ ನಾನು ಬರೆದಿದ್ದು. ಇದು ರವಿ ಬೆಳಗೆರೆ ಅವರ ಲವಲವಿಕೆಯ ಪ್ರಭಾವವೋ ಅಥವಾ ಮಣಿಕಾಂತ್ ಅವರ ಈ ಗುಲಾಬಿಯು ನಿನಗಾಗಿ ಅನ್ನುವಂಥ ಪ್ರಭಾವವೋ ಅಥವಾ ನಾಗತಿಳಿ ಚಂದ್ರಶೇಖರ್ ಅವರು ನನ್ನ ಪ್ರೀತಿಯ ಹುಡುಗಿಗೆ ಅಂತ ಬರೀತಿದ್ರು, ಅದರ ಪ್ರಭಾವವೋ, ಒಟ್ಟಾರೆಯಾಗಿ ಅದೇ ಧಾಟಿಯಲ್ಲಿ ನಾನು ನನ್ನೊಳಗಿನ ಒಲವಿನ ಗೆಳತಿಗೆ ಬರೆಯುವ ರೀತಿಯಲ್ಲಿ ದಿನನಿತ್ಯದ ತವಕ ತಲ್ಲಣಗಳನ್ನು ಪತ್ರದ ಮುಖೇನ ಬರೀತಕ್ಕಂಥ ಅಂಕನ ಅದು ಪ್ರೀತಿಯಿಂದ ಪ್ರೀತಿಗೆ. ಅನಂತರದಲ್ಲಿ ನನಗೆ ಬಹಳಷ್ಟು ಒಂದು ರೀತಿ ಮೆಚ್ಚುಗೆಯನ್ನು ತಂದುಕೊಟ್ಟಂಥ ಅಂಕನ ಬರಹ ಅಂದರೆ ಕವಿ ಸಮಯ ಅಂತ ಹೇಳಿ ಒಂದು ಭಾವಗೀತೆಯನ್ನು ಇಟ್ಕೊಂಡು ನಾನು ಬರೀಲಿಕ್ಕೆ ಶುರು ಮಾಡಿದೆ. ಇದುವರೆಗೂ ಕೂಡ ಅದನ್ನು BR ಲಕ್ಷ್ಮಣರಾವ್ ಅವರು ಮುನ್ನುಡಿ ಬರೆದಿದ್ದಾರೆ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಕನ್ನಡ ಸಾರಸ್ವತ ಲೋಕದಲ್ಲಿ ಇದೊಂದು ವಿಶಿಷ್ಟವಾದಂಥ ಪ್ರಯತ್ನ. ಇದುವರೆಗೂ ಭಾವಗೀತೆಗಳನ್ನು ಇಟ್ಕೊಂಡು ಯಾರೂ ಕೂಡ ವಿಮರ್ಶೆಗಳನ್ನು, ಅಂಕನ ಬರಹಗಳನ್ನು ಬರೀಲಿಕ್ಕೆ ಹೋಗಿಲ್ಲ ಅಂಥೇಳಿ ಅಂಕನ ಬರಹ ಶುರು ಮಾಡಿದೆ, ಕವಿ ಸಮಯ ಅಂತ ಹೇಳಿ. ಅದನ್ನು ಕೂಡ ಲೋಕದರ್ಶನ ದಿನಪತ್ರಿಕೆಯಲ್ಲಿ ಪ್ರಕಟ ಮಾಡ್ತಾ ಇದ್ದೆ. ಹೀಗೆ ಅಂಕನ ಬರಹದು ಆದಮೇಲೆ ಈ ಬಯಲ ಕನ್ನಡಿ ಅಂತಕ್ಕಂಥ ಒಂದು ಪುಸ್ತಕಗಳ ವಿಮರ್ಶೆ, ಹೀಗೆ ಒಂದಷ್ಟು ಕಾಡುವ ಕವಿತೆ ಅನ್ನುವಂಥ ಅಂಕನ. ಆಕ್ಚುಲಿ ಅಂಕನ ಬರೆಯೋನಿಗೆ ಬಹಳಷ್ಟು ಶ್ರದ್ಧೆ ಬೇಕಾಗ್ತದೆ. ನಾ ಬರೆಯುವಂಥ ಪುಸ್ತಕ ವಿಮರ್ಶೆ ಅಂತ ನಾನು ಕರೆಯಲ್ಲ ಅದನ್ನ, ಅದು ಒಳನೋಟ. ಅದೊಂದು ಒಳನೋಟ. ವಿಮರ್ಶೆಗೆ ಅದರದೇ ಆದಂಥ ಪರಿಭಾಷೆ ಇದೆ, ಅದು ದೊಡ್ಡದಾದಂಥ ವಿಸ್ತಾರವಾದಂಥ ಪದ ಅದು ವಿಮರ್ಶೆ ಅಂತಕ್ಕಂಥದ್ದು. ನಾನು ಆ ಪುಸ್ತಕ ಏನನ್ನು ಒಳಗೊಂಡದ ಅನ್ನೋದನ್ನು ಮಾತ್ರ ಹೇಳ್ತೇನೆ. ಮತ್ತೆ ಅದಕ್ಕೆ ತುಂಬಾ ದೀರ್ಘವಾದಂಥ ಓದು ಬೇಕೇ ಬೇಕು. ಅಷ್ಟು ಸುಲಭಕ್ಕೆ 1 ಗಂಟೆ 2 ಗಂಟೆಯಲ್ಲಿ ಪುಸ್ತಕ ಓದಿ ಪಾಯಿಂಟ್ಸ್ ಮಾಡಿಕೊಂಡು ಅದನ್ನು ಬರೆದು ಬಿಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತು ಆ ವಿಮರ್ಶೆಗೆ ಹೊರಳಿದ್ದು ಕೂಡ ಒಂದು ಘಟನೆ ನನಗೆ ನೆನಪಾಗ್ತದೆ. ಇದೇ ಬೆಂಗಳೂರಿನಲ್ಲಿ ನಾನು ನನ್ನ ಭರವಸೆಗಳ ಬೆನ್ನೇರಿ ಅನ್ನುವಂಥ 2ನೇ ಕವನ ಸಂಕಲನವನ್ನು ಹಿಡ್ಕೊಂಡು ಹೆಸರಾಂತ ವಿಮರ್ಶಕರ ಮನೆ ಬಾಗಿಲಿಗೆ ಅವ್ರನ್ನ ಪ್ರಯತ್ನ, ಇದೊಂದು ಬೈದಾದರೂ 4 ಸಾಲ ಬರೀರಿ ಸರ್ ಇದ್ರ ಬಗ್ಗೆ ಅಂತ ಗೋಗರೆದಿದ್ದೀನಿ. ಯಾರೂ ಬರೀಲಿಲ್ಲ ಈ ಪುಸ್ತಕದ ಕುರಿತಾಗಿ ಭರವಸೆಗಳ ಬೆನ್ನೇರಿ. ಅನಂತರದಲ್ಲಿ ಬರೆದ್ರು. ಹಾಗಾಗಿ ಯಾಕೆ ನಾನು ಶುರು ಮಾಡಬಾರ್ದು? ಬಹಳಷ್ಟು ಜನ ಬರಿತಾ ಇದ್ದಾರೆ ಇತ್ತೀಚೆಗೆ, ಯಾಕೆ ಅವ್ರಿಗೊಂದು ಪ್ಲಾಟ್ಫಾರ್ಮ್, ವೇದಿಕೆ, ಎಷ್ಟೋ ಒಂದು ಪ್ರೋತ್ಸಾಹ ಅವ್ರಿಗೆ ಸಿಕ್ತು ಅಂದ್ರೆ ಮುಂದಿನ ಬರವಣಿಗೆ ಅವ್ರದ್ದು ಪಕ್ವ ಆಗ್ಬೋದು, ಮಾಗ್ಬೋದು. ಎಲ್ಲೋ ಆತ ತನ್ನಲ್ಲಿನ ಓರೆಕೊರೆಗಳನ್ನು ತೆಗೆದುಕೊಂಡು ಹೊಸದಾಗಿರುವಂಥ ಪ್ರಯತ್ನ ಮಾಡಬಹುದು ಅನ್ನುವಂಥ ದೃಷ್ಟಿಯಲ್ಲಿ ವಿಮರ್ಶೆ ಅಂತಕ್ಕಂಥದ್ದು ಒಳನೋಟ, ಆ ಪುಸ್ತಕದ ಒಳನೋಟ, ಪುಸ್ತಕ ಪರಿಚಯ ಅನ್ನೋದು ಸೂಕ್ತ ಅಂತ ಅನ್ನಿಸ್ತದ ನನಗೆ. ಅದೊಂದು ಅಂಕಣವನ್ನು ನಾನು ಶುರು ಮಾಡಿದೆ. ಆ್ಯಕ್ಚುಲಿ ನನಗದು ಹೆಸರು ತಂದು ಮಾಡಿಕೊಟ್ಟಿದ್ದು ಅದೇ. ನಾಗೇಶ್ ಜೆ ನಾಯಕ್ ಅಂದ ತಕ್ಷಣ ಪುಸ್ತಕದ ಕುರಿತು ಒಳ್ಳೆ ಮಾತುಗಳನ್ನು ಬರೀತಾರಲ್ಲ ಅವರ ಅಂತ ಕೇಳ್ತಾರೆ. ಈಗಲೂ ಕೂಡ ನಾನು ಉದಯಕಾಲ ಅನ್ನುವಂಥ ಪತ್ರಿಕೆಗೆ ಕಾಡುವ ಕವಿತೆ ಅನ್ನುವಂಥ ಅಂಕನ ಬರೀತು. 3 ವರ್ಷ ಆಯಿತು ಬರೀಲಿಕ್ಕತ್ತು. ಕಾಡುವ ಕವಿತೆ ಅನ್ನುವಂಥ ಅಂಕನ ಈಗಾಗಲೇ ಪುಸ್ತಕ ರೂಪದಲ್ಲಿ ಬಂದಿದೆ. 50 ಜನಪ್ರಿಯ, ಅದು ನನಗಿಷ್ಟವಾದಂಥ ಯುವ ಕವಿಗಳು ಓದಲೇಬೇಕಾದಂಥ ಒಂದು 50 ಕವಿತೆಗಳನ್ನು ಇಟ್ಕೊಂಡು ಪುಸ್ತಕವನ್ನ ಮಾಡಿದ್ದೇನೆ. ಮೆಚ್ಚುಗೆ ದೊಡ್ಡವರು ಕೂಡ ಅದನ್ನ ಮೆಚ್ಕೊಂಡು ಮಾತಾಡಿದರೆ ಇದಕ್ಕಿಂತ ಹೆಚ್ಚು ಖುಷಿ ಇರಬೇಕು.
ಈ ಒಂದು ನೀವು ಈಗಾಗಲೇ ಹೇಳಿದಾಗೆ ವಿಮರ್ಶೆ ಮಾಡೋದು ಅಂದ್ರೆ ಒಂದು ಪುಸ್ತಕದ ಬಗ್ಗೆ ಯಾರೋ ದೊಡ್ಡ ಕವಿಗಳು 4 ಮಾತಾಡೋದು ತುಂಬಾ ದೊಡ್ಡ ವಿಷಯ ಆಗುತ್ತೆ. ಬಟ್ ಅಲ್ಲಿ ಓದಿನ ರಾಜಕಾರಣ ತುಂಬಾ ಕೆಲಸ ಮಾಡ್ತಿರುತ್ತೆ ಅನ್ಸುತ್ತೆ. ಒಂದು ಗುಂಪುಗಾರಿಕೆ, ಅವರ ಇದಕ್ಕೆ ಸಿಕ್ಕದವ್ರನ್ನ ಮಾತ್ರ ಅವ್ರ ಮುಂದೆ ತುಂಬಾ ಸತಿ ಏನಾಗುತ್ತೆ, ಪುಸ್ತಕನೇ ಬಂದಿರಲ್ಲ, ಇನ್ನು ಪ್ರಿಂಟ್ ಆಗಿರಲ್ಲ, ಆಗ್ಲೇ ಹೋಗ್ಲಿ ಬರೆಯೋರು ತುಂಬಾ ಜನ ಇರುತ್ತೆ. ಮತ್ತೆ ಎಷ್ಟೋ ಒಳ್ಳೆ ಕವಿಗಳಿಗೆ ಆ ತರದೊಂದು ಪ್ಲಾಟ್ಫಾರ್ಮ್ ಸಿಗಲ್ಲ, ಗುರುತಿಸುವಿಕೆನೆ ಸಿಗಲ್ಲ, ಮತ್ತೆ ಅವರು ಎಲ್ಲಿ ಆ ರಾಜಕಾರಣ ಮಾಡ್ಬೇಕು ಅನ್ನೋದು ಕೂಡ ಗೊತ್ತಿಲ್ಲ. ತುಂಬಾ ಒಳ್ಳೆ ಕವಿಗಳು ಪುಸ್ತಕನೇ ಮಾಡೋದು ಬೇಡ ಅನ್ನೋ ನಿರ್ಧಾರಕ್ಕೆ ಬಂದ್ಬಿಡುತ್ತೆ ಈ ರಾಜಕಾರಣ. ಇದೆಲ್ಲ ನೋಡುವಾಗ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಏನಿಲ್ಲ ಮೇಡಮ್, ಸುಮ್ಮನೆ ಬರಿತಾ ಹೋಗೋದಷ್ಟೇ. ಯಾಕಂದ್ರೆ ಅಷ್ಟೇ ಇಲ್ಲ ಸಲ್ಲದ ಆಲೋಚನೆಗಳನ್ನ ತಲೆಗೆ ಹಾಕೊಂಡು ಅವ್ರು ನನ್ನ ಎತ್ತಾ ಇಲ್ಲ, ಇವ್ರು ನನ್ನ ಬಗ್ಗೆ ಬರಿತಾ ಇಲ್ಲ, ಅವ್ರು ನನ್ನ ಹೊಗಳ್ತಾ ಇಲ್ಲ, ಅವ್ರು ನನ್ನ ಪ್ರಶಸ್ತಿ ಕರಿತಾ ಇಲ್ಲ, ಇವ್ರು ನನ್ನ ಕಾರ್ಯಕ್ರಮ ಕರಿತಾ ಇಲ್ಲ, ಇದೆಲ್ಲ ಆಲೋಚನೆಗಳನ್ನ ಮಾಡೋದನ್ನ ಬಿಟ್ಟು ಸುಮ್ಮನೆ ಬರಿತಾ ಹೋಗೋದಷ್ಟೇ. ಒಳಗಿನ ಮಾತುಗಳನ್ನ, ಒಳಗಿನ ನೋವುಗಳನ್ನ, ಹೇಳದ್ನಲ್ಲ ಜಗತ್ತಿನ ತಲ್ಲಣಗಳನ್ನ ಬರಹವಾಗಿಸೋದಷ್ಟೇ. ಅದನ್ನ ಅವರಿಗೆ ಬಿಟ್ಬಿಡೋಣ, ಯೋಚನೆ ಮಾಡೋರಿಗೆ ಬಿಟ್ಬಿಡೋಣ. ಓಕೆ ಸರ್, ಇವಾಗ ನಿಮ್ಮ ಕವನ ಸಂಕಲನಗಳು, ಕವಿತೆಗಳು ಒಂದು ಕಡೆ ಆದ್ರೆ, ಒಂದು ತೂಕದ್ದಾದ್ರೆ, ನೀವು ಗಜಲ್ನ ಶುರು ಮಾಡಿದ್ದೆ ಯಾವಾಗ? ನಿಮ್ಮ 2 ಗಜಲ್ ಸಂಕಲನ. ಸೊ ಗಜಲ್ ಯಾವಾಗ ನೀವು ಆರಂಭಿಸಿದ್ರಿ? ನಾನು ಈ 2020ರಲ್ಲಿ ಒಂದು ಗಜಲ್ ಸಂಕಲನ ತಂದೆ, ಗರೀಬನ ಜೋಳಿಗೆ ಅಂತ ಹೇಳಿ. ಆಕ್ಚುಲಿ ಗಜಲ್ ಅನ್ನೋದು ಅಷ್ಟು ಸುಲಭಕ್ಕೆ ಬರೆಸ್ಕೊಳ್ಳೋದಿಲ್ಲ. ಎಂತೆಂಥವರು ಟಿ ಯಲ್ಲಪ್ಪ ಅವರು ನನಗೆ ಪದೇ ಪದೇ ಕಾಡ್ತಿರ್ತಾರೆ, ಅವರು ಸಾರ್ ನೀವು ದೊಡ್ಡ ಹಿರಿಯ ಕವಿ, ಹಾಗೆಲ್ಲ ಅನ್ಬೇಡ್ರಿ ಅಂತಿರ್ತೀನಿ. ನನ್ ಗಜಲ್ ಗುರು ನೀನಪ್ಪ, ನಿನ್ ಗಜಲ್ ಗುರು ಅಲ್ಲಾಗಿರಾಜ್ ಆಗಿರ್ಬಹುದು, ನನ್ ಗಜಲ್ ಗುರು ನೀನಪ್ಪ ಅಂತಿರ್ತಾರೆ, ಹಾಗೆಲ್ಲ ಹೇಳ್ಬೇಡ್ರಿ ಸರ್ ಅಂತಿರ್ತೀನಿ. ಅಂದ್ರೆ ಅಷ್ಟು ಸುಲಭಕ್ಕೆ ಅದು ದಕ್ಕೋದಿಲ್ಲ. ಅದಕ್ಕೆ ಅದರದೇ ಆದಂತ ಚೌಕಟ್ಟಿದೆ. ಕಾಫಿಯಾ, ರದೀಫ್, ಮತ್ತ, ಮತ್ಲ, ಹೀಗೆಲ್ಲ ನಾವು ಚೌಕಟ್ಟನ್ನು ಅಳವಡಿಸ್ಕೊಂಡೇ ಅದನ್ನು ಬರೀಬೇಕು. ಮತ್ತು ಸುಮ್ಮನೆ ಪದಗಳ ಪಕ್ಕ ಪದಗಳನ್ನು ಇಡ್ತಾ ಎಲ್ಲೋ ಯಾವುದೋ ಲೋಕದಿಂದ ಕಡ ತಂದು ಪದಗಳನ್ನು ಸೇರಿಸಿ ಒಟ್ಟೊಟ್ಟಾಗಿ ಬರೆದ್ರೆ ಅದು ಗಜಲ್ ಅನಿಸ್ಕೊಳ್ಳೋದಿಲ್ಲ. ಜನರಿಗೆ ತಲುಪುವ ರೀತಿ ಒಳಗೆ ಅದು ಕವಿತೆ ಆಗಿರಲಿ, ಗಜಲ್ ಆಗಿರಲಿ, ನಿನ್ನ ಇಡೀ ಕವಿತೆಯಲ್ಲಿ ಒಂದಾದರೂ ಸಾಲು ಓದುಗನಿಗೆ ಕಾಡಿಬಿಟ್ಟರೆ ಆ ಕವಿತೆ ಸಾರ್ಥಕತೆಯನ್ನು ಪಡೆಯಿತು ಅಂತ ನಾನು ಅನ್ಕೋದು. ನನ್ನ ವೈಯಕ್ತಿಕ ಅಭಿಪ್ರಾಯ. ಒಂದೇ ಒಂದು ಸಾಲು, ಬಹಳ ಬೇಡ, ಒಂದು ಸಾಲು. ಈ ಕಾಡುವ ಕವಿತೆಯಲ್ಲಿ ನಾ ಬರೆಯೋ ಎಲ್ಲ ಕವಿತೆಗಳಲ್ಲಿಯೂ ಕೂಡ ನನ್ನನ್ನು ಎಲ್ಲೋ ಒಂದು ಸಾಲು ಕಾಡಿದೆ. ಇಡೀ ಕವಿತೆ ಅಲ್ಲ, ಯಾರಿಗೂ ಏನೋ ಅನಿಸ್ಬೋದು ಅದು, ಆದರೆ ಆ ಕವಿತೆಯಲ್ಲಿ ನನಗೆ ಒಂದು ಸಾಲು ಕಾಡಿದ ಕಾರಣಕ್ಕೆ ಆ ಕವಿತೆಯನ್ನು ಬರೀಲಿಕ್ಕೆ ಕೂರ್ತೀನಿ ನಾನು. ಆ ಕಾರಣಕ್ಕೆ ಅಲ್ಲಿ ಗಜಲ್ ಪ್ರಾಕಾರವನ್ನು ಆಯ್ಕೊಂಡೆ. ಕವಿತೆ ಬರಿತಾ ಇದ್ದೆ. ಇತ್ತೀಚೆಗೆ ಟ್ರೆಂಡ್ ಸೃಷ್ಟಿ ಆಗ್ಬಿಟ್ಟಿದೆ, ಅದು ಒಬ್ಬ ಕವಿಯಾದವನು ಗಜಲ್ ಬರೀದೇ ಇದ್ರೆ ಅವನು ಕವಿನೇ ಅಲ್ಲ ಅನ್ನುವಂಥ ರೀತಿಯೊಳಗೆ 2 ಗಜಲ್ ಸಂಕಲನಗಳನ್ನು ಬರೆದೆ. ನನಗೆ ಸಾಕಷ್ಟು ಟೈಮನ್ನು ಕೊಡ್ತು. ಆಗ ಸ್ಕೂಲ್ಗೆ ರಜೆ ಇದ್ದು ಮನೆಯಲ್ಲೇ ಕೂರ್ಬೇಕಾಗಿತ್ತು. ಹೊಸ ಪ್ರಕಾರಕ್ಕೆ ಹೊಡೆದೆ. ಆ್ಯಕ್ಚುಲಿ ನನಗೆ ಗಜಲ್ ಗುರು ಅಂತ ಹೇಳಿದ್ನಲ್ಲ ಅಲ್ಲಾಗಿರಾಜ್, ಅವರೇ ಕಲಿಸ್ಕೊಟ್ಟಿದ್ದು ಗಜಲ್ ಹೀಗೆ ಬರೀಬೇಕು. ಅದು ಚೌಕಟ್ಟು, ಅದು ಒಂದು ರೀತಿ, ಅದು ಕೆಲವೊಂದಷ್ಟು ಮಿತಿಯಲ್ಲಿ ಬರಬೇಕು. ಅದನ್ನು ಬಿಟ್ಬಿಡೋಣ ಅದರ ಆಚೆಗೆ. ಆದರೆ ಅವರ ಗಜಲ್ಗಳನ್ನು ಓದಿಯೇ ನಾವು ನಮ್ಮ ಬರವಣಿಗೆಯನ್ನು, ಗಜಲ್ ಬರವಣಿಗೆಯನ್ನು ಶುರು ಮಾಡಿದ್ವು. ನೀವು ನಂಬ್ತಿರೋ ಇಲ್ಲೋ ಗೊತ್ತಿಲ್ಲ ನನಗೆ. ನಾನು ಕವಿತೆ ಬರೆಯುವಾಗ ಗುರುತಿಸದೇ ಇದ್ದಂಥ ಜನ ಗಜಲ್ ಬರೆಯುವಾಗ ತುಂಬ ಜನ ಗುರುತಿಸಿದ್ರು. ನಾನು ಕವಿ ಹೋಗಿ ಗಜಲ್ ಕವಿ ಆಗ್ಬಿಟ್ಟೆ. ಆಗ ಇತ್ತೀಚೆಗೆ ಗಜಲ್ ಬರೆಯೋದನ್ನು ಬಿಟ್ಟಿದ್ದೀನಿ ನಾನು. 2 ಗಜಲ್ ಸಂಕಲನ ಆದವು. ಮತ್ತೆ ಬೇರೆ ಬೇರೆ ಪ್ರಕಾರಗಳತ್ತ ಅಥವಾ ನಮ್ಮ ಆಲೋಚನೆ ಅಂತ ಒಂದಕ್ಕೆ ಕಟ್ಟು ಬೀಳಬಾರ್ದಲ್ಲ, ಹಾಗಾಗಿ ಬೇರೆ ಆಯ್ಕೆ ಮಾಡ್ಕೊಂಡು ಗಜಲ್ ನನಗೆ ಬಹಳ ಪ್ರಸಿದ್ಧಿಯನ್ನು ತಂದುಕೊಟ್ಟಿರ್ತಕ್ಕಂಥ ಪ್ರಕಾರ ಮತ್ತು ಓದುಗರನ್ನು 1,000 ಪ್ರತಿಗಳನ್ನು ಗರೀಬನ ಜೋಳಿಗೆ ಅನ್ನುವಂಥ ಮನೆಯಲ್ಲಿ ಕೂತ್ಕೊಂಡೇ ಮಾರಿದ್ದೀನಿ ನಾನು. ಎಲ್ಲೂ ಯಾವ ಪ್ರಕಾಶಕರ ಬಳಿನೂ ಇಲ್ಲ, ಏನೂ ಇಲ್ಲ, ಮನೆಯಲ್ಲಿ ಕೂತ್ಕೊಂಡೇ ಮಾರಿದ್ದೀನಿ ಗರೀಬನ ಜೋಳಿಗೆ ಅನ್ನುವಂಥ ಸಂಕಲನವನ್ನು. ನಿಮಗೆ ಇನ್ನೂ 1-2 ಘಟನೆಗಳನ್ನು ಹೇಳಬೇಕು ಅಂತಂದರೆ, ಆ ಗಜಲ್ ಕುರಿತಾಗಿರತಕ್ಕಂಥ ಘಟನೆಗಳನ್ನು ಹೇಳಬೇಕು ಅಂತಂದರೆ, ಒಬ್ಬ ಓದುಗ ಆ ಗಜಲ್ ಸಂಕಲನವನ್ನು ತರಿಸ್ಕೊಂಡಿದ್ದ. ಅದರಲ್ಲಿ ಆತನ ಹೆಸರು ಎಲ್ಲ ಇತ್ತು. ಸಹಜ, ಮುಖಪುಟಕ್ಕೆ ನಾವು ಹಾಕ್ತೀವಿ, ಇವ್ರು ತರಿಸ್ಕೊಂಡ್ರು ಅಂತ ಹಾಕ್ತಾ ಇರ್ತೀವಿ. ಇತ್ತೀಚೆಗೆ ಟ್ರೆಂಡ್ ಅನ್ನೋದು ಅಂದ್ರೆ ಸಂಕಲನ ತಲುಪಲಿ ಓದುಗರನ್ನ ಅಂತೇಳಿ ಅವನ ಹೆಸರು ಎಲ್ಲ ಬರದೆ ನಾನು ಆ ಫೇಸ್ಬುಕ್ನಲ್ಲಿ ಹೀಗೆ ಇವರು ತರಿಸ್ಕೊಂಡ್ರು ಅಂತ. ಆತ ಒಂದು ದಿವಸ ಫೋನ್ ಹಚ್ಚಿದ, ಸರ್ ದಯವಿಟ್ಟು ನನ್ನ ಹೆಸರು ತೆಗೆದ್ಬಿಡ್ರಿ ಸರ್. ಯಾಕಂತ ಕೇಳಿದೆ. ಅವ್ನು ಹೇಳ್ದ, ಸರ್ ಸಾಲ ಮಾಡಿಕೊಂಡು ಊರು ಬಿಟ್ಟು ಬಂದಿದ್ದೀನಿ ಸರ್, ಹೆಂಡತಿ ಮಕ್ಕಳನ್ನ ಅಲ್ಲಿ ಬಿಟ್ಟು ಬಂದಿದ್ದೀನಿ, ನನ್ನ ಹೆಸರು ಪರಿಚಯ ಆಯಿತು ಅಂತ ಗೊತ್ತಾಯಿತು ಅಂತಂದರೆ ಸಾಲಗಾರ ಬಂದು ಬೀಳ್ತಾರೆ,
ಆ್ಯಕ್ಚುಲಿ ನಾವು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ದಾಟಿಯಲ್ಲಿದ್ದೆ. ನಿಮ್ಮ ಗಜಲ್ನ ಸಾಲುಗಳೇ ನನ್ನನ್ನು ಆತ್ಮಹತ್ಯೆಯ ನಿರ್ಧಾರವನ್ನು ಕೈ ಬಿಡಿಸಿದ್ವು ನಿರ್ಧಾರದಿಂದ ಅಂತ ಹೇಳೋದು. ಇಷ್ಟು ರೋಮಾಂಚನ, ಒಂದು ಬದುಕು, ಒಂದು 2 ಸಾಲುಗಳು. ಇಂದಿಗೂ ಕೂಡ ಒಬ್ಬ ಅಭಿಮಾನಿದಾನೆ ಇದರಲ್ಲಿ, ಹೊಸಪೇಟೆಯಲ್ಲಿ, ಹಂಪಿ ಹೊಸಪೇಟೆಯಲ್ಲಿ, ಹರ್ಷ ಉಜ್ಜಯಿನಿ ಅಂತೇಳಿ ಪೊಲೀಸ್, ಅವನು PSI ಪರೀಕ್ಷೆಯಲ್ಲಿ ಪಾಸ್ ಆಗಿ ಅದೇನೇನೋ ಆಯಿತು. ಅವನು ಹೇಳ್ತಾನೆ, ಸರ್ ನಿಮ್ಮ ಗಜಲ್ ಸಂಕಲನವನ್ನು ನಾನು ಟೇಬಲ್ ಮೇಲೆ ಇಟ್ಕೊಂಡಿದ್ದೀನಿ ಸರ್, ಪ್ರತಿ ನಿತ್ಯ ಒಂದು ಗಜಲನ್ನು ಓದೇ ನಾನು ಬದುಕನ್ನು ಶುರು ಮಾಡ್ತೀನಿ ಸರ್. ಇದಕ್ಕಿಂತ ಹೆಚ್ಚಿನ ಸಾರ್ಥಕತೆ, ದೊಡ್ಡ ಪ್ರಶಸ್ತಿ, ಗೌರವ ಯಾವ ಸಮ್ಮಾನಗಳು ಬೇಕಾಗಿಲ್ಲ. ಓದುಗ ನಿಜವಾಗಿ ಮೆಚ್ಕೊಂಡು ಮಾತಾಡ್ತಾನಲ್ಲ, ಅದು ಬದುಕಿಗೆ ಏನೋ ಸ್ಫೂರ್ತಿ ಆಗ್ತದಲ್ಲ, ಇದು ಎಲ್ಲಿ ತಂದ್ಕೊಡ್ತದೆ ಹೇಳ್ರಿ ಮೇಡಮ್? ತಂದ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಗಜಲ್ ಗುರುತಿಸ್ಕೊಂಡು ಪ್ರಕಾರ ಅಂತ ನಾನು ಖುಷಿಯಿಂದ ಹೇಳಬಲ್ಲೆ. ಓಕೆ ಸರ್, ಈಗ ಬದುಕನ್ನು ಶುರು ಮಾಡಿದಾಗ ಕಟ್ಟಡ ಕಾರ್ಮಿಕರಾಗಿ ತುಂಬ ಬದುಕಿನ ಕಷ್ಟ ಇದನ್ನ ನೀಡ್ಕೊಂಡು ಇವತ್ತೊಬ್ಬ ಒಳ್ಳೆ ಕವಿ, ಗಜಲ್ ಕವಿ ಅಂತ ಗುರುತಿಸ್ಕೊಂತಿದ್ದೀರಾ. ಕಾವ್ಯ ನಿಮಗೆ ಏನಾಗಿತ್ತು ಸರ್? ಕಾವ್ಯ, ನಾನು ಕವಿತೆ ಬರಲಿಕ್ಕೆ ಶುರು ಮಾಡಿದಾಗ ಅಂದ್ಕೊಂಡಿದ್ದು ಕವಿತೆ ಎಂದರೆ ಏನು, ಅದು ನನ್ನ ಒಡಲಾಳ. ಇನ್ನು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಬರಹಗಾರರು, ಕವಿಗಳು ಅದನ್ನ ಅರ್ಥೈಸ್ಬೋದು. ಆದರೆ ನಾನು ಅನ್ಕೊಂಡಿದ್ದು ಕವಿತೆ ನನ್ನ ಪಾಲಿಗೆ ಅಂತರಾಳದ ನೋವಿಗೆ ಸಾಥ್ ನೀಡುವ ಸಂಗಾತಿ. ಕವಿತೆ ಅಂತರಾಳದ ನೋವಿಗೆ ಸಾಥ್ ನೀಡುವ ಸಂಗಾತಿ, ಖುಷಿಗೆ ಸುಖ ಸುಮ್ಮನೆ ಕೈ ಹಿಡಿಯುವ ದೇವಕನಿಕೆ, ನೊಂದವರ ಹೆಗಲು ತಬ್ಬಿ ಜೊತೆ ನೀಡುವ ಜೊತೆಗಾರ, ಆಕ್ರೋಶಕ್ಕೆ ಪುಟಿದೇಳುವ ಕೆಂಡದುಂಡೆ, ಪ್ರೀತಿಸುವ 2 ಪುಟ್ಟ ಹೃದಯಗಳ ಮಧ್ಯದ ಸೇತುವೆ. ಕವಿತೆ ಎಂದರೆ ಧ್ಯಾನ, ತಪಸ್ಸು, ಜಗದ ನೋವನ್ನೆಲ್ಲ ಗಂಟಲಿಗೆ ಬಸಿದುಕೊಂಡು ಹಾಡಾಗಿಸುವ ಹರಕತ್ತು. ಕವಿತೆ ಎಂದರೆ ಇದೆ. ಇದನ್ನೇ ನಾನು ಅಂದ್ಕೊಂಡು ಇಲ್ಲಿವರೆಗೂ ಕವಿತೆಯನ್ನು ಬರಿತಾ ಇದ್ದೀನಿ. ಇಷ್ಟೆಲ್ಲ ಪ್ರಕಾರಗಳಲ್ಲಿ ಬರೆದ್ರೂ ಕೂಡ ಕವಿತೆ ಬರೆದಾಗ ಆಗುವಂಥ ಖುಷಿ ಬೇರೆ ಯಾವ ಪ್ರಕಾರಗಳಲ್ಲಿ ಬರೆದಾಗೂ ಕೂಡ ನನಗಾಗಿಲ್ಲ. ಹಾಗಾಗಿ ಮೂಲ ನನ್ನ ಜೀವದ್ರವ್ಯ ಇರುವುದೇ ಕವಿತೆಯಲ್ಲಿ. ಬ್ಯೂಟಿಫುಲ್ ಸರ್, ಮತ್ತಷ್ಟು ಕವನ ಸಂಕಲನ ಬರಲಿ. ಈಗ ನೀವು ಇಷ್ಟೆಲ್ಲ ಬರೀತೀರಾ, ಮಕ್ಕಳಿಗೆ ಪಾಠ ಮಾಡಬೇಕಾದ್ರೆ ಒಬ್ಬ ಮೇಷ್ಟ್ರು ಇಷ್ಟೆಲ್ಲ ಬರೀತಾರೆ ಅಂದರೆ ಮಕ್ಳಿಗೊಂದು ಖುಷಿ ಇರುತ್ತೆ, ವಿಭಿನ್ನವಾಗಿ ಗುರುತಿಸ್ತಾ ಇರ್ತಾರೆ. ಅವರ ಒಡನಾಟ ಹೇಗಿರುತ್ತೆ ಸರ್ ನಿಮಗೆ? ನಿಮ್ಮ ಬರವಣಿಗೆಯಿಂದ ನಿಮ್ಮ ವೃತ್ತಿ ಬದುಕಿನ ಮೇಲೆ ಅಥವಾ ಮಕ್ಕಳ ಜೊತೆ ನಿಮ್ಮ ಒಡನಾಟದಲ್ಲಿ ಆಗಿರೋ ಬದಲಾವಣೆಗಳು ಅಥವಾ ನೀವು ಹೆಮ್ಮೆ ಪಟ್ಟುಕೊಳ್ಳುವಂಥ ಘಟನೆಗಳು? ಮೇಡಮ್, ನಾನು ಕಲಿಸ್ತಾ ಇರ್ತಕ್ಕಂಥದ್ದು ಒಂದು ಹಳ್ಳಿಗಾಡಿನ ಶಾಲೆ, ಶ್ರೀ ರಾಮಲಿಂಗೇಶ್ವರ ಪ್ರೌಢಶಾಲೆ ಉಡಿಕೇರಿ ಅನ್ನುವಂಥ ಶಾಲೆಯಲ್ಲಿ ನಾನು ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಪಾಠ ಹೇಳಿಕೊಡೋದಂಥ ವೃತ್ತಿ. ಆದರೆ ಪಾಠದ ಆಚೆಗಿನ ಸಂಗತಿಗಳನ್ನು ಮಕ್ಕಳಿಗೆ ಪರಿಚಯಿಸುವುದಿದೆಯಲ್ಲ, ಅದು ದೊಡ್ಡ ಕೆಲಸ. ನೈತಿಕತೆಯನ್ನು ತುಂಬೋದಿರ್ಬೋದು, ಪ್ರಾಮಾಣಿಕತೆಯನ್ನು ತುಂಬೋದಿರ್ಬೋದು, ಸಾಹಿತ್ಯಿಕ ಅಭಿರುಚಿಯನ್ನು ತುಂಬೋದಿರ್ಬೋದು, ಒಬ್ಬ ಶಿಕ್ಷಕ ನಿಜವಾಗ್ಲೂ ಕೂಡ ಮಾಡಬೇಕಾಗ್ತದೆ. ನಾನು 21 ವರ್ಷ ಸೇವೆ ಮುಗೀತು ಮೇಡಮ್ ನಂದು. ಮಕ್ಕಳಿಗೆ ಮೊದಲಿಗೆ ಭಾವಗೀತೆಗಳನ್ನು ಹೇಳ್ಕೊಡ್ತಾ ಇದ್ದೆ. ಹೇಳಿದ್ನಲ್ಲ, ನಾನು ಕವಿ ಸಮಯ ಅಂತ ಹೇಳಿ ಒಂದು ಅಂಕನ ಬರಹವನ್ನು ಶುರು ಮಾಡಿದೆ. ಒಳ್ಳೆಯ ಭಾವಗೀತೆಯನ್ನ ಅದನ್ನು ನಾನೇ ಸ್ವತಃ ಹಾಡಿ ಪರಿಚಯ ಮಾಡಿಕೊಡ್ತಾ ಇದ್ದೆ ಮಕ್ಕಳಿಗೆ, ಅಭಿರುಚಿ ಮೂಡ್ಲಿ ಅಂತ ಹೇಳಿ. ಮತ್ತೆ ಒಂದು ಕವಿತೆ ಹೇಳೋದು, ಕವಿತೆಯನ್ನು ಪರಿಚಯ ಮಾಡಿಸಿಕೊಡೋದು, ಇದೆಲ್ಲ ಮಾಡಿದಂಥ ಸಂದರ್ಭದಲ್ಲಿ 20 ವರ್ಷದ ನಂತರ ಅದು ಫಲ ಕೊಟ್ಟಿದೆ. ಗುರುತಿಸ್ತಾರೆ ಮಕ್ಕಳು. ನನ್ನ ಕೈಯಲ್ಲಿ ಕಲಿತಂಥ ಮಕ್ಕಳು, ವಿದ್ಯಾರ್ಥಿಗಳು ಇಂದು ಯಾವ್ಯಾವುದೋ ಹುದ್ದೆಯಲ್ಲಿದ್ದಾರೆ. ಕವಿತೆ ಬರೀತಾರೆ, ಅವರು ಕತೆ ಬರೀತಾರೆ, ಕಾದಂಬರಿ ಬರೀತಾರೆ, ಮತ್ತೆ ರೇಡಿಯೋದಲ್ಲಿ ಕವಿತೆ ಕೂಡ ವಾಚನ ಮಾಡಿದ್ದಾರೆ. ಒಟ್ಟೊಟ್ಟಿಗೆ ನನ್ನ ಮತ್ತು ನನ್ನ ವಿದ್ಯಾರ್ಥಿಯ ಕವಿತೆಗಳು ಪತ್ರಿಕೆಯಲ್ಲಿ ಬಂದಿವೆ. ಇದಕ್ಕಿಂತ ಖುಷಿ ಏನು ಮೇಡಮ್? ಒಬ್ಬ ಗುರುವಿನಿಂದ ಶಿಷ್ಯ ಗುರುತಿಸುವುದು ದೂರ, ಒಬ್ಬ ಶಿಷ್ಯನಿಂದ ಗುರು ಗುರುತಿಸಿಕೊಳ್ತಾನಲ್ಲ, ಅದು ಮಹತ್ ಕಾರ್ಯ. ನಿಜ ಸರ್, ಗುರುವಿನ ಬದುಕು ಅದೇ. ಯಾಕಂದ್ರೆ ಅಜ್ಞಾನದಿಂದ ಜ್ಞಾನದ ಎಡೆಗೆ ಕರೆದೊಯ್ಯುವುದೇ ಗುರುವಿನ ಕೆಲಸ. ಆ ನಿಟ್ಟಿನಲ್ಲಿ ನನ್ನ ವಿದ್ಯಾರ್ಥಿಗಳು ನನ್ನ ಹೆಸರನ್ನು ಉಳಿಸಿದ್ದಾರೆ. ಎಲ್ಲಿ ಹೋದರೂ ಕೂಡ ಈತ ನಾಗೇಶ ನಾಯಕ್ ಅವರ ಶಿಷ್ಯ ಅಂತ ಗುರುತಿಸ್ತಾರಲ್ಲ, ಅಥವಾ ಅವರು ಗುರು ಅಂತ ನನ್ನನ್ನು ಗುರುತಿಸ್ತಾರಲ್ಲ, ಸಾಕು. ಇದೊಂದು ದೊಡ್ಡ ಮಾತು. ಓಕೆ ಸರ್, ಈಗ ನೀವು ಬರೀತಾ ಇಷ್ಟು ಪುಸ್ತಕ, 23 ಪುಸ್ತಕ ಒಳಗೆ ಬರೆದಿದ್ದೀರಾ. ಸಾಹಿತ್ಯ ಲೋಕದಲ್ಲಿ ನಿಮ್ಮದೇ ಆದ ಒಂದು ಒಡನಾಟ ಇದೆ. ನಿಮ್ಮ ಅಂದರೆ ಸಹಲೇಖಕರು, ಈಗ ಬರೀತಿರೋ ಸಮಕಾಲೀನ ಲೇಖಕರು ಅಥವಾ ಹೇಗೆ ಸ್ಪಂದಿಸ್ತಾರೆ ಸರ್ ಅವರು, ನಿಮಗೆ ಓದುಗರು? ನನ್ನ ಮನೆಗೆ ಪ್ರತಿನಿತ್ಯ 3 ರಿಂದ 4 ಪುಸ್ತಕ ದಿನ ಇದ್ದೇ ಇರ್ತದೆ ಮೇಡಮ್. ಒಳನೋಟಗಳನ್ನು ಕಟ್ಟಿಕೊಡ್ತೀನಿ ಅಂದ ತಕ್ಷಣ ಕಳಿಸ್ತಾರೆ ಪುಸ್ತಕಗಳನ್ನು.
ಒಡನಾಟ ಚೆನ್ನಾಗಿದೆ. ಸರ್ವೇ ಸಾಧಾರಣ 200ರಿಂದ 300 ಲೇಖಕರನ್ನ ಪುಸ್ತಕಗಳನ್ನು ಬರೆದಿರ್ಬೋದು. ಪುಸ್ತಕ ವಿಮರ್ಶೆಗಳ ಪುಸ್ತಕ 4-5 ಬಂದಿದೆ ನಂದು. ಹಾಗಾಗಿ ನನ್ನ ಓರ್ಗೆಯವರು ಇರ್ಬೋದು, ಲೇಖಕರು ಬರಿತಾ ಇರ್ತಕ್ಕಂಥವ್ರು, ಜೊತೆಗೆ ನನಗಿಂತ ಕಿರಿ ವಯಸ್ಸಿನಲ್ಲಿ ಬರವಣಿಗೆಯನ್ನು ಶುರು ಮಾಡಿದಿರ್ಬೋದು. ಒಂದೊಳ್ಳೆ ಅಭಿಮಾನ ಇದೆ ನನ್ನ ಬಗ್ಗೆ, ಮತ್ತು ಅವ್ರ ಬಗ್ಗೆ ಅಷ್ಟೇ ತುಂಬ ಪ್ರೀತಿ ಇದೆ ನನ್ನ ಬಗ್ಗೆ. ಯಾವುದೇ ಇಸಮ್ ಅನ್ನು ಇಟ್ಕೊಳ್ಳದೆ ತಲೆಯೊಳಗೆ ಅವರು ಬರೆದದ್ದನ್ನು ನೇರವಾಗಿ ಹೊಗಳುವ, ನೇರವಾಗಿ ಅದನ್ನು ಖಂಡಿಸುವ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ಆ ನಿಟ್ಟಿನಲ್ಲಿ ಅವರ ಮತ್ತು ನನ್ನ ಬಾಂಧವ್ಯ ಚಲೋ ಇದೆ. ಇತ್ತೀಚೆಗೆ ಬಹಳ ಒಳ್ಳೊಳ್ಳೆ ಲೇಖಕರು ಕೂಡ ಬರಿತಾ ಇದ್ದಾರೆ. ನೀವು ಇವಾಗ ತುಂಬ ಪುಸ್ತಕ ಓದುತ್ತೀರಾ, ವಿಮರ್ಶೆ ಮಾಡ್ತೀರಾ. ಹೊಸ ತಲೆಮಾರಿನ ಕಥೆಗಳು ಅಥವಾ ಕಾವ್ಯ ನೀವು ಓದಬೇಕಾದ್ರೆ ನಿಮ್ಗೆ ಏನು ಅನಿಸುತ್ತೆ? ಹೊಸ ತಲೆಮಾರಿನ ಯುವಕರ, ಹೊಸ ತಲೆಮಾರಿನ ಲೇಖಕರ ಬರಹಗಳು ಯಾವ ನಿಟ್ಟಿನತ್ತ ಸಾಗುತ್ತಿವೆ ಅನಿಸುತ್ತೆ ಸರ್ ನಿಮಗೆ? ಸರ್ವೇ ಸಾಧಾರಣ ಮೇಡಮ್, ಹೊಸ ಬರಹಗಾರರು ಆಯ್ದುಕೊಳ್ಳುವಂಥ ವಿಚಾರಗಳಂದರೆ ನಮ್ಮ ನಡುವಿನ ಸಂಗತಿಗಳನ್ನು ಆಯ್ದುಕೊಳ್ಳೋ ತಂತ್ರಗಾರಿಕೆ ಇರಬಹುದು, ಕಥೆಗಳಲ್ಲಿ ತಂತ್ರಗಾರಿಕೆ ಇರ್ಬೋದು, ಹೊಸತನ ಇರ್ಬೋದು, ಭಾಷೆಗಳಲ್ಲಿ ನಾವೀನ್ಯತೆ ಇರ್ಬೋದು. ಒಂದು ಒಂದು ಅದ್ಭುತವಾದಂಥ ಜಗತ್ತನ್ನು ಅವರು ನಮ್ಮ ನಡುವೆ ಕಟ್ಟಿಕೊಡ್ತಾ ಇದ್ದಾರೆ ಇತ್ತೀಚೆಗೆ ಬರೀತಿರ್ತಕ್ಕಂಥವ್ರು. ಅದ ಕಥೆ ಇರಲಿ, ಕವಿತೆ ಇರಲಿ. 15 ವರ್ಷ 10 ವರ್ಷದ ಹಿಂದಿನ ಕಾಲ ಹೋಯ್ತೀಗ. ವಿಭಿನ್ನವಾದಂಥ ಒಂದು ಒಳನೋಟಗಳನ್ನು ಇರುವಂಥ ಕೆಲವೊಂದಷ್ಟು ನಾವು ಸಾಹಿತ್ಯದ ಕೃತಿಗಳನ್ನು ಇತ್ತೀಚೆಗೆ ಗಮನಿಸ್ಬೋದು. ಭಾಳಷ್ಟು ಹೆಸರು ಮಾಡಿರ್ತಕ್ಕಂಥ ಲೇಖಕರು ನಮ್ಮ ನಡುವೆ ಇದ್ದಾರೆ. ಅದು ಪ್ರಬಂಧ ಇರ್ಬೋದು, ಆಮೇಲೆ ಕಥೆ ಇರ್ಬೋದು, ಕವಿತೆನೂ ಕೂಡ ಇರ್ಬೋದು. ಭಾಳ ಒಳ್ಳೆ ಸುಮಿತ್ ಮೇತ್ರಿ ಇರ್ಬೋದು, ನದೀಮ್ ಸನದಿ ಇರ್ಬೋದು. ಹೀಗೆ ಯುವ ಪೀಳಿಗೆ ಒಳ್ಳೊಳ್ಳೆ ಬರಹಗಳನ್ನು ಕೊಡ್ತಾ ಇದ್ದಾರೆ ಮೇಡಮ್. ನಾನು ಬರದಂತೆ, ನಾನು ಗಮನಿಸಿದಂತೆ, ನೀವು ನೋಡಿದಂತೆ. ಓಕೆ ಸರಿ, ಈಗ ಇಷ್ಟೆಲ್ಲ ಆದಮೇಲೆ ಮುಂದಿನ ನಿಮ್ಮ ಪ್ರಾಜೆಕ್ಟ್ಗಳಂದರೆ ಪುಸ್ತಕಗಳು ಏನು ಬರೀತಾ ಇದ್ದೀರಾ? ಬಹುಶಃ ನಿಲ್ಲಿಸೋಣ ಅಂತ ಅನ್ಕೊಂಡಿದ್ದೀನಿ ಮೇಡಮ್. ಸಾಕಾಯ್ತು, 23 ಭಾಳ ಆಯಿತು ಅನ್ಕೊಂಡಿದ್ದೀನಿ. ಎಷ್ಟು ಬರ್ದ್ರಿ ಸರ್ ಅಂತಿರ್ತಾರೆ. ಹಾಗಾಗಿ ಪುಸ್ತಕ ಪ್ರಕಟ ಮಾಡುವ ಆಲೋಚನೆ ಅಂತೂ ಏನೂ ಇಲ್ಲ ಮೇಡಮ್. ನೋಡೋಣ. ಕಾಡುವ ಕವಿತೆ ಅಂತೂ ಇದೆ, ಅದರದೇ ಇನ್ನೂ ಒಂದು ಸಂಕಲನ ಮಾಡಬೇಕು ಅಂತಿದ್ದೀನಿ. 50 ಕವಿತೆಗಳ ಸಂಕಲನ. ಯಾರಾದರೂ ಪ್ರಕಾಶಕರು ಮುಂದೆ ಬಂದು ಮಾಡ್ತೀನಿ ಸರ್ ಅಂದರೆ, ಯಾಕಂದ್ರೆ ಸಾಕಷ್ಟು ಬಂಡವಾಳ ಹಾಕಿ ಮಾಡುವ ಕವಿತೆಗೆ ಮಾರುಕಟ್ಟೆ ಇಲ್ಲ ಸರ್, ಕವಿತೆ ಓಡೋದೇನೇ ಇಲ್ಲ ಸರ್ ಅಂತಾರೆ. ಓಕೆ ಸರ್, ಮುಂದಿನ ನಿಮ್ಮ ಪುಸ್ತಕಕ್ಕೂ ಒಳ್ಳೆಯದಾಗಲಿ. ಅಷ್ಟು ದೂರದಿಂದ ಇಲ್ಲಿಗೆ ಬಂದು ನೀವು ಸಂದರ್ಶನ ಕೊಟ್ಟಿದ್ದಕ್ಕೆ ಬುಕ್ ಬ್ರಹ್ಮ ಕಡೆಯಿಂದ, ನನ್ನ ಕಡೆಯಿಂದ ತುಂಬ ಹೃದಯ ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ನಮ್ಮಂತ ಒಬ್ಬ ಸಣ್ಣ ಬರಹಗಾರನ ಕರೆಸಿ ನೀವು ಪರಿಚಯ ಮಾಡಿಕೊಡ್ತಾ ಇದ್ದೀರಿ. ಹಾಗಾಗಿ ತಮಗೂ ಕೂಡ ದೊಡ್ಡದಾದಂಥ ನಮಸ್ಕಾರಗಳನ್ನು ಅರ್ಪಿಸ್ತೇನೆ.